ಮೃತ್ಪಿಂಡಮೇಕಂ ಬಹುಭಾಂಡರೂಪಂ ಮೃತ್ಪಿಂಡಮೇಕಂ ಬಹುಭಾಂಡರೂಪಂ ಸುವರ್ಣಮೇಕಂ ಬಹುಭೂಷಣಾನಿ ಗೋಕ್ಷೀರಮೇಕಂ ಬಹುಧೇನು ವರ್ತಿ ಗೋಕ್ಷೀರಮೇಕಂ ಬಹುಧೇನು ಜಾತ ಏಕಂ ಪರಾತ್ಮ ಬಹುದೇಹ ವರ್ತಿ. ಪ್ರೇಮ ಸ್ವರೂಪರಾದ ಮೃತ್ಪಿಂಡಮೇಕಂ ಬಹುಭಾಂಡರೂಪಂ. ಮಣ್ಣು ಒಂದೇ ಆದರೂ ಅನೇಕ ರೂಪನಾಗಮಗಳಿಂದ ಪಾಟ್ಸು, ಪ್ಲೇಟ್ಸು ಇಂಥ ರೂಪಗಳೆಲ್ಲ ಸೃಷ್ಟಿಸ್ತಾ ಇದ್ದಾರೆ. ಸುವರ್ಣಮೇಕಂ ಬಹುಭೂಷಣಾನಿ. ಬಂಗಾರ ಒಂದೇ ಆದರೂ ವಿವಿಧವಾದ ನಗಗಳನ್ನ ಮಾಡಿ ಅದಕ್ಕೂ ವಿವಿಧವಾದ ಹೆಸರುಗಳೆಲ್ಲ ಇಟ್ಟು ಅನೇಕ ರೀತಿಯಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಗೋಕ್ಷೀರಮೇಕಂ ಬಹುಧೇನು ಜಾತ. ಹಸುಗಳು ಬೇರೆ ಬೇರೆ ರೂಪದಲ್ಲಿದ್ದರೂ ಆಕಾರಗಳು ಬೇರೆ ಬೇರೆ ಆದರೂ ಹಾಲಿನ ರೂಪ ಒಂದೇ, ಅದೇ ಪವಿತ್ರವಾದ ಪರಿಶುದ್ಧವಾದ ಹಾಲು. ಅದೇ ರೀತಿಯಾಗಿ ಪರಮಾತ್ಮ ಒಬ್ಬರೇ ಆದರೂ ಅನೇಕ ರೂಪನಾಮಗಳು ಧರಿಸಿ ಜಗದೋದ್ಧಾರಣಕೋಸ ನಿಮಿತ್ತವಾಗಿ ಅನೇಕ ಪ್ರಾಂತಗಳಲ್ಲಿ ಆವಿರ್ಭವಿಸ್ತಾ ಇದ್ದಾರೆ. ಪರಮಾತ್ಮ ಒಬ್ಬರೇ. ನಮ್ಮ ಪರಮಾತ್ಮ, ನಿಮ್ಮ ಪರಮಾತ್ಮ ಅಂತ, ಒಂದು ಕ್ರಿಶ್ಚಿಯನ್ ಪರಮಾತ್ಮ, ಮುಸ್ಲಿಂ ಪರಮಾತ್ಮ ಅಂತ, ಹಿಂದೂ ಪರಮಾತ್ಮ, ಜೋರಾಸ್ಟ್ರಿಯನ್ ಪರಮಾತ್ಮ ಅಂತ, ಬುದ್ಧಿಸ್ಟ್ ಪರಮಾತ್ಮ ಅಂತ, ಇನ್ನೊಬ್ಬ ಪರಮಾತ್ಮ ಅಂತ ಬೇರೆ ಬೇರೆ ರೂಪಗಳಿಲ್ಲ. ಅವರವರ ಭ್ರಾಂತಿಯಿಂದ, ಅವರವರ ಅಭಿಷ್ಟದಿಂದ ಹೆಸರುಗಳು, ರೂಪಗಳು ಬೇರೆ ಬೇರೆ ಸೃಷ್ಟಿಸಿ ಆರಾಧನೆ ಸಲ್ಲಿಸ್ತಾ ಇದ್ದಾರೆ. ಏಕ ಪ್ರಭು ಕ ಅನೇಕ ನಾವು. ಒಂದೇ ಪ್ರಭು, ಜಗತ್ಪಾಲಕರು ಒಬ್ಬರೇ. ಆದರೂ ಭಕ್ತರ ಅದರ ಅವಿಷ್ಟ ಪ್ರಕಾರದ ಒಂದೊಂದು ಹೆಸರು, ಒಂದೊಂದು ರೂಪವನ್ನು ಸೃಷ್ಟಿಸಿಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಜಗತ್ತು ಒಳಗೆ ಪ್ರತಿಯೊಬ್ಬ ಮನುಷ್ಯ ಆನಂದವನ್ನು ಆಶಿಸ್ತಾ ಇದ್ದಾರೆ. ಯಾರು ಕೇಳಿದ್ರು ನಿಮ್ಗೇನು ಬೇಕಪ್ಪ ಅಂದ್ರೆ ನಾವು ಆನಂದ ಜೀವಿತವನ್ನು ಅನುಭವಿಸಬೇಕು ಅಂತಾರೆ. ಈ ಆನಂದ ಎಲ್ಲಿಂದ ಹುಟ್ಟುತ್ತಾ ಇದೆ? ಈ ಪ್ರಾಕೃತವಾದ ಪದಾರ್ಥಗಳಿಂದ ನಮಗೆ ಆನಂದವನ್ನು ಸಿಗ್ತಾ ಇಲ್ಲ. ಈ యొక్క ಭೌತಿಕವಾದ ಜಗತ್ತಿನಿಂದ ನಮಗೂ ನಿಜವಾದ ಆನಂದ ನಮಗೂ ಲಭಿಸುವುದಿಲ್ಲ. ಅನಿತ್ಯವಾದ ಈ ಪ್ರಪಂಚದಿಂದ ನಮಗೆ ಶಾಶ್ವತವಾದ ಆನಂದವನ್ನು ನಾವು ಪಡೆಯುವುದಕ್ಕೆ ಆಗೋದಿಲ್ಲ. ಆದರೆ ಈ ಆನಂದ ಎಲ್ಲಿಂದ ಸಿಗ್ತಾ ಇದೆ? ನಮಗೆ ಒಂದು ಪರಮಾತ್ಮದಿಂದ ಮಾತ್ರ ಸಿಗ್ತಾ ಇದೆ. ಅದು ಹೇಗೆ? ಎಲ್ಲಿ ವಿಶ್ವಾಸ ಇತ್ತದೋ ಅಲ್ಲಿಯೇ ನಿರ್ಮಲವಾದ ನಿಶ್ಚಲವಾದ ಪ್ರೇಮ ತತ್ವವನ್ನು ನಾವು ಪಡೆಯಬಹುದು. ವಿಶ್ವಾಸವೇ ಇಲ್ಲದಿದ್ದರೆ ಪ್ರೇಮವನ್ನು ಪಡೆಯುವುದಕ್ಕಾಗುವುದಿಲ್ಲ. ಎಲ್ಲಿ ಪ್ರೇಮ ಇತ್ತದೋ ಅಲ್ಲಿಯೇ ನಮಗೂ ನಿಜವಾದ ಶಾಂತಿ ಲಭ್ಯವಾಗುತ್ತದೆ. ಪ್ರೇಮನೇ ಇಲ್ಲದಿದ್ದರೆ ಶಾಂತಿಯನ್ನು ಪಡೆಯುವುದಕ್ಕಾಗುವುದಿಲ್ಲ. ಈ ಶಾಂತಿ ಎಲ್ಲಿ ಇತ್ತದೋ ಅಲ್ಲಿಯೇ ಸತ್ಯ ಸ್ವರೂಪನ ಸಾಕ್ಷಾತ್ಕರಿಸುತ್ತಾರೆ. ಈ ಸತ್ಯ ಸ್ವರೂಪ ಸಾಕ್ಷಾತ್ಕಾರ ಆದ ತಕ್ಷಣವೇ ನಮಗೆ ಪರಮಾತ್ಮ ಪ್ರತ್ಯಕ್ಷವಾಗುತ್ತಾರೆ. ಈ ಪರಮಾತ್ಮದಿಂದಾನೇ ನಮ್ಮ ಆನಂದವನ್ನು ಅನುಭವಿಸಬಹುದು. ಪರಮಾತ್ಮನೇ ಆನಂದವನ್ನು ಕೊಡುವರು. ಇನ್ನು ಯಾರ ಕೈನಲ್ಲಿ ಕೊಡುವುದಕ್ಕಾಗೋದಿಲ್ಲ. ಯಾರತ್ರ ಈ ಶಾಶ್ವತವಾದ ಆನಂದ ಇಲ್ಲ. ಪ್ರಪಂಚದಲ್ಲಿ ಏನು ಬೇಕಾದರೂ ನಾವು ಲಭಿಸಬಹುದು, ಏನು ಬೇಕಾದರೂ ಸಂಪಾದನೆ ಮಾಡ್ಕೋಬಹುದು. ಆದರೆ ಶಾಂತಿ, ಆನಂದ
ಇವೆರಡೂ ಮಾತ್ರ ಒಂದು ಪರಮಾತ್ಮನ ಕೈಯಲ್ಲಿ ಮಾತ್ರ ಇರ್ತದೆ. ಪರಮಾತ್ಮ ಅನುಗ್ರಹವನ್ನು ಪಡೆದಿರುವವರೆಗೆ ಮಾತ್ರ ಈ ಆನಂದ, ಈ ಶಾಂತಿ ಲಭ್ಯವಾಗುತ್ತದೆ. ಪರಮಾತ್ಮವನ್ನು ಅನುಗ್ರಹವನ್ನು ಪಡೆಯಬೇಕಂದ್ರೆ ಅದಕ್ಕೆ ನಾವು ಸರಿಯಾದ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಾವು ನಡೆಯಬೇಕು. ಈ ಸತ್ಯ ಮಾರ್ಗದಲ್ಲಿ ನಡೆದರೆ ನಮಗೂ ಈ ಆನಂದವನ್ನು ಪಡೆಯೋದಕ್ಕಾಗುತ್ತದೆ. ಪರಮಾತ್ಮ ಸಿಗ್ತಾರೆ. ಟ್ರೂತ್ ಈಸ್ ಗಾಡ್, ಗಾಡ್ ಈಸ್ ಟ್ರೂತ್. ಪರಮಾತ್ಮ ಬೇರೆ ಅಲ್ಲ, ಸತ್ಯ ಸ್ವರೂಪದವರೇ ಪರಮಾತ್ಮ. ಅಂತ ಸತ್ಯ ಸ್ವರೂಪದಲ್ಲಿ ಇರುವ ಪರಮಾತ್ಮದಿಂದಾನೇ ನಾವು ಆನಂದವನ್ನು ಅನುಭವಿಸಬಹುದು. ಈ ಸತ್ಯ ಸ್ವರೂಪದ ಪರಮಾತ್ಮವನ್ನು ಪಡೆಯಬೇಕಂದ್ರೆ ಇದಕ್ಕೆ ನಾವು ಶಾಂತಿ ಮಾರ್ಗದಲ್ಲಿ ನಾವು ಜೀವಿಸಬೇಕು. ಶಾಂತಿ ಅಂದರೆ ಬರೀ ಭೌತಿಕವಾದ, ಲೌಕಿಕವಾದ, ಪ್ರಾಕೃತವಾದ ಇಂತಹ ಶಾಂತಿ ಅಲ್ಲ, ಶಾಶ್ವತವಾದ ಶಾಂತಿ. ಅದೇ ನಿತ್ಯವಾದ ಸತ್ಯವಾದ ಒಂದು ಶಾಂತಿ, ನಿರ್ಮಲವಾದ ನಿಶ್ಚಲವಾದ ಒಂದು ಶಾಂತಿ, ನಿಸ್ವಾರ್ಥವಾದ ಶಾಂತಿ. ಈ ಜಗತ್ತೆಲ್ಲ ಸ್ವಾರ್ಥ ಸ್ವಪ್ರಯೋಜನದಿಂದ ತುಂಬಿದೆ. ಎಲ್ಲಿ ಸ್ವಾರ್ಥ ಸ್ವಪ್ರಯೋಜನ ಇರ್ತದೋ ಅಲ್ಲೆಲ್ಲ ನಮಗೆ ಶಾಂತಿ ಸಿಕ್ಕೋದಿಲ್ಲ. ಇಂತಹ ನಿಶ್ಚಲವಾದ, ನಿರ್ಮಲವಾದ, ಪವಿತ್ರವಾದ, ಶಾಶ್ವತವಾದ ಶಾಂತಿಯನ್ನು ಪಡೆಯಬೇಕಂದ್ರೆ ಅದಕ್ಕೆ ನಾವು ನಿಜವಾದ ಒಂದು ಪ್ರೇಮತತ್ವವನ್ನು ಪಡೆಯಬೇಕು. ಈ ಪ್ರೇಮನೇ ಇಲ್ಲದಿದ್ದರೆ ಶಾಂತಿಗೆ ಅವಕಾಶನೇ ಇಲ್ಲ. ನಮ್ಮ ಹೃದಯ ಎಲ್ಲ ಪ್ರೇಮದಿಂದಾನೇ ತುಂಬಿದೆ. ಏನು ಸಂಕಲ್ಪ ಮಾಡಬೇಕಂದ್ರೂ ಹೃದಯದಿಂದಾನೇ ಆವಿರ್ಭವಿಸಬೇಕು, ಹೃದಯದಿಂದಾನೇ ಹುಟ್ಟಬೇಕು. ಈ ಹೃದಯ ಒಂದು ಪ್ರೇಮದಿಂದ ತುಂಬಿದ್ರಿಂದ ಯಾವ ಸಂಕಲ್ಪ ಬಂದರೂ ಪ್ರೇಮ ಸಂಕಲ್ಪನೇ ಬರ್ತಾರೆ. ಯಾವ ಕೆಲಸ ಮಾಡಿದ್ರು ಪ್ರೇಮ ಕೆಲಸನೇ ಮಾಡೋದಕ್ಕಾಗುತ್ತದೆ. ಯಾವ ಇದು ಕೆಲಸ ಮಾಡಿದ್ರು ಇದೆಲ್ಲ ಪ್ರೇಮದಿಂದಾನೇ ನಡೆಯಬೇಕು. ಪ್ರೇಮನೇ ಇಲ್ಲದಿದ್ದರೆ ಪ್ರಾಣಿಗೆ ಇರುವುದಕ್ಕಾಗೋದಿಲ್ಲ. ಪಶುಪಕ್ಷಿ ಮೃಗಾದಿಗಳಿಗೆ ಅಲ್ಲ, ಕ್ರಿಮಿಕೀಟಕಾದಿಗಳು ಪ್ರೇಮ ಇದೆ. ಈ ಪ್ರೇಮ ಸ್ವರೂಪನೇ ನಿಜವಾದ ಆತ್ಮಸ್ವರೂಪ. ಆತ್ಮ ಅಂದ್ರೆ ಆತ್ಮಕ್ಕೆ ಪ್ರೇಮ ಇಲ್ಲ, ಪ್ರೇಮ ಆತ್ಮಕ್ಕೂ ಕಾಣೋದಿಲ್ಲ. ಆದರೆ ಪ್ರೇಮದಿಂದಾನೇ ಆತ್ಮಸ್ವರೂಪವನ್ನು ಪಡೆಯಬಹುದು. ಈ ಪ್ರೇಮ ತತ್ವವನ್ನು ಪಡೆಯಬೇಕಂದ್ರೆ ನಿಜವಾದ ಒಂದು ವಿಶ್ವಾಸವನ್ನು ಅಭಿವೃದ್ಧಿ ಮಾಡಿಕೋಬೇಕು. ವಿಶ್ವಾಸನೇ ಮನುಷ್ಯರ ಒಂದು ಶ್ವಾಸ. ಶ್ವಾಸನೆ ಇಲ್ಲದಿದ್ದರೆ ಮನುಷ್ಯ ಆಗಿರುವುದಕ್ಕೂ ಆಗುವುದಿಲ್ಲನೋ ಅದೇನೆ ವಿಶ್ವಾಸನೆ ಇದ್ದಿದ್ರೆ ಪ್ರೇಮ ತತ್ವವನ್ನು ಪಡೆಯುವುದಕ್ಕಾಗೋದಿಲ್ಲ. ವಿಶ್ವಾಸನೆ ಪ್ರೇಮ ಸ್ವರೂಪವನ್ನು ಧರಿಸ್ತಾ ಇದೆ. ಅದರಿಂದ ವಿಶ್ವಾಸ ಮೊದಲು ಕಾನ್ಫಿಡೆನ್ಸ್ ಇರಬೇಕು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೇನೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ರೇನೆ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅದರಿಂದ ನಾವು ಸೆಲ್ಫ್ ವಿಶ್ವಾಸ, ನಮ್ಮ ಆತ್ಮವಿಶ್ವಾಸವನ್ನು ಪಡೆಯಬೇಕು. ಪ್ರೇಮ ಸ್ವರೂಪರಾದರೆ ಪ್ರೇಮ ತತ್ವವನ್ನು ಪಡೆಯಬೇಕಂದ್ರೆ ಪ್ರೇಮದಿಂದಾನೇ ನಾವು ಪಡೆಯಬೇಕು. ಮೂನೆಲ್ಲ ನೋಡ್ತಾ ಇದ್ದೀವಿ. ಈ ಮೂನ್ ನೋಡ್ಬೇಕಂದ್ರೆ ಯಾವ ಟಾರ್ಚ್ ಲೈಟು, ಯಾವ ಆರ್ಕಲ್ ಲ್ಯಾಂಟನೋ, ಯಾವ ಪೆಟ್ರೋಮ್ಯಾಕ್ಸ್ ಲೈಟು ನಾವು ತಗೋಬೇಕಾಗಿಲ್ಲ. ಮೂನು ಒಂದು ಬೆಳಕಿನಿಂದಾನೇ ಮೂನ್ ನೋಡಬೇಕಾಗುತ್ತದೆ. ಮೂನ್ ಕೊಡುವ ಬೆಳಕಿನಿಂದಾನೇ ನಾವು ಮೂನ್ ನೋಡಬೇಕಾಗುತ್ತದೆ. ಚಂದ್ರವನ್ನು ನೋಡಬೇಕಂದ್ರೆ ಚಂದ್ರನ ಕಾಂತಿಯಿಂದಾನೇ ಚಂದ್ರನ ನೋಡಬೇಕು. ಆ ಚಂದ್ರನ ನೋಡೋದಕ್ಕೆ ಬೇರೆ ಇನ್ನೊಂದು ಕಾಂತಿ ನಮ್ಗೆ ಬೇಕಾಗಿಲ್ಲ. ಅದೇ ರೀತಿಯಾಗಿ ಪರಮಾತ್ಮವನ್ನು ಪಡೆಯಬೇಕಂದ್ರೆ ಪರಮಾತ್ಮ ಪ್ರೇಮದಿಂದಾನೇ ಪರಮಾತ್ಮವನ್ನು ಪಡೆಯಬೇಕಾಗುತ್ತದೆ. ಆ ಪ್ರೇಮ ಬಿಟ್ಟು ಯಾವ ಮಾರ್ಗದಲ್ಲಿ ಹೋದರೂ ನಮಗೂ ಸಿಕ್ಕೋದಿಲ್ಲ. ಜನಗಳೆಲ್ಲ ಸತ್ಯವಾದ ಮಾರ್ಗವನ್ನು ಬಿಟ್ಟು ಯಾವುದು ನಿತ್ಯ ಯಾವುದು ಅಸತ್ಯ ಅನ್ನುವುದು ತಿಳ್ಕೊಳ್ಳದೆ ಏನೇನೋ ಸಾಧನೆಗಳೆಲ್ಲ ಮಾಡ್ತಾ ಇದ್ದಾರೆ. ಈ ಸಾಧನೆಗಳಲ್ಲಿ ನಾವು ವಿಧವಾದ ಮಾರ್ಗಗಳೆಲ್ಲ ನಾವು ತೋರಿಸ್ತಾ ಇದ್ದೀವಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ವಂದನಂ ಅರ್ಚನಂ ಸ್ನೇಹಂ ಆತ್ಮನಿವೇದನಂ. ಈ ನವವಿಧ ಮಾರ್ಗಗಳಿಂದ ನಾವು ಪಡೆಯಬೇಕಂದ್ರೆ ಎಂಥ ಪ್ರೇಮವನ್ನು ಪಡೆಯಬೇಕು? ಲೌಕಿಕವಾದ ಪ್ರೇಮವನ್ನು ಮಾತ್ರ ಪಡೆಯಬಹುದು. ಪರಮಾತ್ಮ ದಿವ್ಯವಾದ, ನವ್ಯವಾದ, ಪವಿತ್ರವಾದ ಪ್ರೇಮವನ್ನು ಪಡೆಯುವುದಕ್ಕೆ ಈ ಪ್ರಾಕೃತವಾದ ಸಾಧನಗಳು ಪ್ರಯೋಜನವಿಲ್ಲ. ಈ ಸಾಧನ ಮಾಡುವುದನ್ನು ಅನಿತ್ಯವಾದ ಈ ದೇಹನೇ, ಪಾಂಚಭೌತಿಕವಾದ ದೇಹ. ಈ ಪಾಂಚಭೌತಿಕವಾದ ದೇಹದಿಂದ ಪಡೆಯುವ ಸಾಧನದಿಂದ ಪಾಂಚಭೌತಿಕವಾದ ಆನಂದವೇ ನಮಗೆ ಲಭ್ಯವಾಗುತ್ತದೆ. ಶಾಶ್ವತವಾದ ಆನಂದ ಲಭ್ಯವಾಗುವುದಿಲ್ಲ. ಬರೀ ಬಾಡಿ ಒಂದು ಇನ್ಸ್ಟ್ರೂಮೆಂಟ್. ಇದೊಂದು ಪನಿಮುಟ್ಟಾಗಿ, ಪನಿಮುಟ್ಟು ಅಂದ್ರೆ ಇನ್ಸ್ಟ್ರೂಮೆಂಟ್ ಆಗಿ ನಾವು ತಕೊಂಡು ಈ ದೇಹವನ್ನು ನಾವು ಸರಿಯಾದ ರೀತಿಯಲ್ಲಿ ಸಾರ್ಥಕ ಮಾಡಿಕೋಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧಕ. ಇದು ಧರ್ಮೋಪವಾದ ನಿಮಿತ್ತವಾಗಿ ಶರೀರವನ್ನು ಉಪಯೋಗಿಸಿಕೋಬೇಕಾಗಿದೆ. ಇದು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಇಂದ್ರಿಯ, ನಮ್ಮ ಅಂತಃಕರಣ. ಅಂದ್ರೆ ನಾವು ಯಾರು? ಈ ಕ್ವಶನ್ ನಾವು ಹೇಳ್ಕೊಂಡ್ಬಿಟ್ಟು ಎಲ್ಲ ಪ್ರತಿಯೊಂದು ನಮ್ಮ ಮೈ ಬಾಡಿ, ಮೈ ಮೈಂಡ್, ಮೈ ಬುದ್ಧಿ, ಬಟ್ ಹೂ ಮೈ ಇದು ತಗೊಂಡ್ಬಿಟ್ಟೆ ಅದೇ ಆತ್ಮತತ್ವ.
ಈ ಎಲ್ಲ ಉಪಾಧಿಗಳು ಆತ್ಮ ಯಜಮಾನರಾಗಿದ್ದಾರೆ. ಇಂಥ ಆತ್ಮ ಯಜಮಾನರಾದ ಒಂದು ತತ್ವದಿಂದಾನೇ ನಾವು ಪ್ರೇಮವನ್ನು ಪಡೆಯಬೇಕಾಗುತ್ತದೆ. ಪ್ರೇಮ ಸ್ವರೂಪರಾದವರೇ, ನಾವು ಜಗತ್ತಿನಿಂದ ಏನೇನೋ ಅನುಭವಿಸಬೇಕಂತ ಆಶಿಸ್ತಾ ಇದ್ದೀವಿ. ಆದರೆ ಆಶಿಸೋದು ಒಂದು, ಫಲಿಸೋದು ಇನ್ನೊಂದು. ಇದು ಸಾಧ್ಯವಾಗುವುದಿಲ್ಲ. ಕಾರಣ ಏನಂದ್ರೆ, ಪರಮಾತ್ಮ ಅನುಗ್ರಹವನ್ನು ನಾವು ಪಡೆದರೇನೆ ಯಾವುದನ್ನು ನಾವು ಅನುಭವಿಸಬಹುದು. ಪರಮಾತ್ಮ ಪ್ರೇಮದಿಂದ ನಾವು ಪಡೆಯುವುದಕ್ಕೆ ಯಾವುದೂ ಏನು ಕಷ್ಟ ಇರೋದಿಲ್ಲ. ಆ ಪ್ರೇಮವನ್ನು ಪಡೆಯಬೇಕಂದ್ರೆ ನಾವು ನಿಜವಾದ ಒಂದು ಪ್ರೇಮ ತತ್ವವನ್ನು ಪ್ರೇಮಕ್ಕೆ ಅರ್ಪಿತ ಮಾಡಬೇಕು. ಈ ಪ್ರೇಮ ತತ್ವವನ್ನು ನಾವು ಪ್ರೇಮದಿಂದ ಅರ್ಪಿತ ಮಾಡಿದ್ರೇನೆ ಈ ಪರಮಾತ್ಮ ಪ್ರೇಮವನ್ನು ಪಡೆಯುವುದಕ್ಕೆ ಆಗುತ್ತಿರುತ್ತದೆ. ಅದರಿಂದ ಈ ಪರಮಾತ್ಮ ಪ್ರೇಮದಿಂದ ಪಡೆದಿದೆ ಏನು ಬೇಕಾದರೂ ನಾವು ಮಾಡಬಹುದು. ಇವಾಗ ಈ ಮಂದಿರದಲ್ಲಿ ಅನೇಕ ಕಾರ್ಯಗಳೆಲ್ಲ ನಡೆಸ್ತಾ ಇದೆ. ಸ್ಟಡಿ ಸರ್ಕಲ್ ನಡೆಸ್ತಾ ಇದೆ, ಭಜನೆ ಸಂಘ ನಡೆಸ್ತಾ ಇದೆ, ಪರೋಪಕಾರ ಸಂಬಂಧವಾದ ಕೆಲಸಗಳೆಲ್ಲ ನಡೆಸ್ತಾ ಇದೆ. ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿದ ಒಂದು ಮೆಡಿಕಲ್ ಇದೆಲ್ಲ ನಡೆಸ್ತಾ ಇದೆ. ಇದೆಲ್ಲ ತುಂಬಾ ಅವಸರವಾದ್ದು. ಯಾಕಂದ್ರೆ ಬಾಡಿ ಅನಿತ್ಯವಾದ್ದು. ಈ ಅನಿತ್ಯವಾದ ದೇಹಕ್ಕೆಲ್ಲ ಒಂದು ಆರೋಗ್ಯ ಇದ್ದರೇನೆ ಈ ದೇಹದಿಂದ ಏನು ಕೆಲಸ ಬೇಕಾದರೂ ಮಾಡಬಹುದು. ದೇಹ ಆರೋಗ್ಯವಾಗಿದ್ದರೇನೆ ಕೆಲಸ ಮಾಡೋದಕ್ಕಾಗುತ್ತದೆ. ಆರೋಗ್ಯ ಉತ್ತಮ. ಈ ಆರೋಗ್ಯ ಉತ್ತಮವಾದ ಆರೋಗ್ಯವನ್ನು ಪಡೆಯಬೇಕೆಂದ್ರೆ ನಾವು ಆನಂದವನ್ನು ಅನುಭವಿಸಬೇಕು. ಈ ಪ್ರತಿಯೊಂದು ಕಾರ್ಯದಿಂದ ಆನಂದದಿಂದಾನೇ ನಾವು ಮಾಡಬೇಕು. ಪ್ರೇಮ ಸ್ವರೂಪರಾದವೇ, ಈ ಆನಂದವನ್ನು ಪಡೆಯಬೇಕೆಂದ್ರೆ ಯಾವ ಕೆಲಸ ಮಾಡಿದ್ರು ಪ್ರತಿಯೊಂದು ಪರಮಾತ್ಮ ಕೆಲಸ ಅಂತ ನಾವು ತಿಳ್ಕೋಬೇಕು. ಸರ್ವಕರ್ಮ ಭವತ್ಪ್ರೀತ್ಯಾರ್ಥ ಆ ರೂಪದಲ್ಲಿ ನಾವು ಮಾಡಿದ್ರೆ ಇದೇ ನಿಜವಾದ ಒಂದು ಸಾಧನ. ಜಪ ಮಾಡ್ತಾ ಇರಬಹುದು, ಜಪ ಮಾಡ್ತಾ ಕಣ್ಣಿಂದ ಜಪಮಾಲ ಹೋಗ್ತಾ ಇದ್ದೀವಿ, ಮೈಂಡ್ ಮಾರ್ಕೆಟ್ ಹೋಗ್ತಾ ಇರ್ತದೆ. ಏನು ಪ್ರಯೋಜನ? ಈ ಜಪ ಇಲ್ಲ. ಇನ್ನು ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ನಿದ್ರೆ ಬರ್ತಾ ಇದೆ. ಇನ್ನು ಧ್ಯಾನ ಇದು ಯಾಕೆ ಧ್ಯಾನ ಆಗುತ್ತದೆ? ಇದೆಲ್ಲ ಧ್ಯಾನ ಅಲ್ಲ. ಯಾವ ಕೆಲಸ ಮಾಡಿದ್ರು ಪರಮಾತ್ಮ ಕೆಲಸನೇ. ಕಾರಣ ಯಾತಕಂದ್ರೆ ಈಶ್ವರ ಸರ್ವಭೂತಾನ. ಈಶ್ವರ ಅಂದ್ರೆ ಯಾರು? ಈಶ್ವರ ಅಂದ್ರೆ ಒಂದು ಮೊದಲು ನಾವು ಅರ್ಥವನ್ನು ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಸಕಲೇಶ್ವರ ಸ್ವರೂಪ ಈಶ್ವರ. ಈ ಅಂದ್ರೆ ಏನಂದ್ರೆ ಪಡೆಯುವುದು. ಸ್ವರ ಆನಂದವನ್ನು ಅನುಭವಿಸುವುದು. ಈಶ್ವರ ಅಂದ್ರೆ ಆನಂದವನ್ನು ಕೊಡುವವರೇ ಈಶ್ವರ. ಬೇರೆಯವರು ಈಶ್ವರ ಅಲ್ಲ. ಈಶ್ವರ ಅಂದ್ರೆ ಒಂದು ಗಂಗಾ ಜಟಾಧಾರಿಯಾಗಿ ಇರುವ ಒಂದು ರೂಪ ಈಶ್ವರ ಅಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈಶ್ವರತ್ವ ಇದೆ. ಈಶ್ವರ ಸರ್ವಭೂತಾನಾಂ. ಪ್ರತಿ ಪ್ರಾಣಿಗಳಿಗೂ ಈಶ್ವರ ಸ್ವರೂಪವಾಗಿರುವ ಆತ್ಮತತ್ವವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದರಿಂದ ಯಾವ ನೋಡಿದ್ರು, ಯಾರಿಗೆ ಏನು ಕೆಲಸ ಮಾಡಿದ್ರು ಇದು ಪರಮಾತ್ಮ ಪ್ರೀತ್ಯಾರ್ಥವಾಗಿ ಮಾಡ್ತಾ ಇದ್ದೀನಿ ಅಂತ ಒಂದು ಉತ್ತಮ ಭಾವವನ್ನು ನಾವು ಅಭಿವೃದ್ಧಿ ಮಾಡಿಕೊಂಡ್ಬಿಟ್ರೆ ಇದಕ್ಕಂತೆ ದೊಡ್ಡ ಸಾಧನೆ ಏನೂ ಇಲ್ಲ. ಯಾರೋ ಒಬ್ಬರು ಬಂದು ಮಾ ಭವತಿ ಭಿಕ್ಷಾಂತೇಶಿ ಅಂತಾರೆ. ಅವ್ರಿಗೆ ಇಷ್ಟು ಅನ್ನ ಹಾಕಿದ್ರೆ ಇದು ಯಾರೋ ಬೆಗ್ಗರಿಗೆ ನಾವು ಹಾಕ್ತಾ ಇದ್ದೀವಿ ಅಂತ ತಿಳ್ಕೋಬೇಡ. ಈ ರೂಪದಲ್ಲಿ ಬಂದಿರೋ ಪರಮಾತ್ಮ ನಾನು ಅನ್ನ ನೈವೇದ್ಯ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ. ಎಷ್ಟು ಆನಂದವಾಗುತ್ತೆ. ಪ್ರತಿ ಮನುಷ್ಯ ಮಾಡೋ ಪ್ರತಿ ಕೆಲಸನೂ ಪರಮಾತ್ಮ ಸಾಧನವಾಗಿ ಆಗುತ್ತದೆ. ಬೇರೆ ಸಾಧನ ಬೇಕಾಗಿಲ್ಲ. ಜಪತಪವಾಗಿ ಯಾವುದೋ ಒಂದು ಇದು ಮಾಡಬೇಕಂತಾದಿಲ್ಲ. ಯಜ್ಞಯಾಗಾದಿ ಕೆಲಸಗಳು ಏನು ಮಾಡಬೇಕಂತಾದೇನಿಲ್ಲ. ನ ತಪಾಂಸಿ ನ ತೀರ್ಥಾನಾಂ ನ ಶಾಸ್ತ್ರಾಣ ಜಪಾನಹಿ ಸಂಸಾರ ಸಾಧನೋತ್ತಾರೆ ಸಜ್ಜನಂ ಸೇವನಂ ವಿನಾ. ಸಜ್ಜನಂ ಸೇವನಂ ವಿನಾ. ಯಾರು ಸೇವೆ ಮಾಡಿದ್ರು ಅದೆಲ್ಲ ಒಂದು ಯಜ್ಞಯಾಗಾದಿ ಕೃತುಗಳೇ ಅಂತ ತಿಳ್ಕೊಳ್ಬೇಕು. ಅದೇ ನಿಜವಾದ ಒಂದು ಪವಿತ್ರವಾದ ಒಂದು ಸಾಧನ. ಅವರು ಬೆಗ್ಗರಂತ ತಿಳ್ಕೋಬಾರದು. ಯಾವ ರೂಪದಲ್ಲಿ ಪರಮಾತ್ಮ ಬಂದಿದ್ದಾರೋ ಏನು ಹೇಳೋದಕ್ಕಾಗೋದಿಲ್ಲ. ಈ ಈಶ್ವರತ್ತಂತಾನೆ ಈಶ್ವರ. ಈಶ್ವರ ಅಂದ್ರೆ ಏನಂದ್ರೆ ಗಾಳಿ ಹಾಗೆ ಎಲ್ಲ ಕಡೆ ಸಂಚರಿಸುವವರೇ ಈಶ್ವರ. ಸರ್ವವ್ಯಾಪಿಯಾಗಿರುವ ಪರಮಾತ್ಮನೇ ಗಾಳಿಯೇ ಈಶ್ವರ. ಗಾಳಿ ಅಂದ್ರೆ ವಿಂಡ್. ಈ ವಿಂಡೇ ಪರಮಾತ್ಮ ಸ್ವರೂಪ. ಅವರಿಗೆ ಈಶ್ವರ ಅಂತ ಹೆಸರಿಟ್ಟಿದ್ದಾರೆ. ಈ ವಿಂಡು ಎಲ್ಲಿ ನೋಡಿದ್ರೂ ಇರ್ತಾರೆ. ವಿಂಡಿಂದ ಅಂತದ್ದು ಯಾವ ಸ್ಥಾನನೂ ಇಲ್ಲ. ಅಂತ ಸ್ಥಾನವಾಗಿ ಪರಮಾತ್ಮನು ಸರ್ವತಃ ಪಾಣಿಪಾದಂ ಸರ್ವತೋಚಿ ಶಿರೋಮುಖಂ ಸರ್ವತಃ ಸ್ತುತಿಮಲ್ಲೋಕೆ ಸರ್ವಮಾ ವಿತಿಷ್ಠತಿ. ಇಂಥ ಪರಮಾತ್ಮವನ್ನು ಪಡೆಯಬೇಕಂದ್ರೆ ಒಂದು ದೊಡ್ಡ ಮಂದಿರ ಕಟ್ಟಬೇಕಂತ, ಒಂದು ಆಶ್ರಮ ಕಟ್ಟಬೇಕಂತ, ಒಂದು ಸಾಧನ ಮಾಡಬೇಕಂತ, ಜಪತಪಗಳು ಮಾಡಬೇಕಂತ ಏನು ಸಂಕಲ್ಪಗಳು ಏನು ಬೇಕಾಗಿಲ್ಲ. ನಿಮ್ಮ ಹೃದಯದಿಂದ ಯಾವ ಸತ್ಸಂಕಲ್ಪ ಬರ್ತಾ ಇದೋ ಅದೇ ನಿಜವಾದ ಒಂದು ಪರಮಾತ್ಮ ಸ್ವರೂಪ. ಯಾಕಂದ್ರೆ ಅದು ಸತ್ಸಂಕಲ್ಪ. ಸತ್ ಅಂದ್ರೆ ಏನು? ನಿರಂತರವಾಗಿರೋ ಬೀಯಿಂಗ್ ಬೀಯಿಂಗ್ ಬೀಯಿಂಗ್. ಸತ್ ಚಿತ್ತ ಆನಂದ. ಸತ್ ಅಂದ್ರೆ ಬೀಯಿಂಗ್. ಬೀಯಿಂಗ್ ಅಂದ್ರೆ ಪರಮಾತ್ಮನೇ. ಎಲ್ಲಾ ಕಡೆನೂ ಶಾಶ್ವತವಾಗಿ ನಿತ್ಯವಾಗಿ ಸತ್ಯವಾಗಿರುವುದು ಒಂದು ಸತ್. ಆ ಸತ್ಸಂಕಲ್ಪನೇ
ನಿಜವಾದ ಪರಮಾತ್ಮ. ಆ ಸಂಕಲ್ಪ ಯಾವಾಗ ಬರ್ತಿದೋ ಅದೇನು ಪರಮಾತ್ಮ ನಿಮ್ಮಿಂದ ಆವಿರ್ಭವಿಸ್ತಾ ಇದ್ದಾರೆ, ನಿಮ್ಮಿಂದ ಹುಟ್ಟುತ್ತಾ ಇದ್ದಾರೆ. ಪರಮಾತ್ಮ ಎಲ್ಲಿಂದಲೂ ಹುಟ್ಟುತ್ತಾ ಇಲ್ಲ. ಪರಮಾತ್ಮ ಎಲ್ಲೋ ಮಾಡಿಸ್ಬಿಟ್ಟು ಒಂದು ವಿಗ್ರಹವನ್ನು ತಗೊಂಡು ಬಂದು ಪ್ರತಿಷ್ಠೆ ಮಾಡುವುದಲ್ಲ, ಅದು ಬರೀ ಒಂದು ವಿಗ್ರಹ. ಯಾವುದು ವಿಗ್ರಹ ಇಲ್ಲ ಜಗತ್ತು ಬಳಿಗೆ, ಪ್ರತಿಯೊಂದು ವಿಗ್ರಹನೇ, ಪ್ರತಿಯೊಂದು ಒಂದು ರೂಪನೇ. ರೂಪ ಇಲ್ಲ ಅಂತ ಪದಾರ್ಥ ಯಾವ ಜಗತ್ತು ಒಳಗೇನು ಇಲ್ಲ. ಪ್ರತಿಯೊಂದಕ್ಕೊಂದು ರೂಪ ಇದೆ. ಅಣುರಣಿಯಾನ್ ಮಹತೋ ಮಹೀಯಾನ್, ಅಣುಸ್ವರೂಪದಲ್ಲಿ ಒಂದು ರೂಪ ಇದೆ. ಸೈಂಟಿಸ್ಟ್ ಎಲ್ಲ ಅಂತಾರೆ ರೂಪ ಇಲ್ಲದಿದ್ರೆ ಏನು ನೀವು ಪ್ರಯಾಣ ಏನ್ ಮಾಡ್ತಾ ಇದ್ದಿ, ಏನು ಪ್ರಮಾಣ ಇದೆ, ಇದಕ್ಕೆಲ್ಲ ತೋರಿಸುತ್ತಾರೆ. ಅದೆಲ್ಲ ಹುಚ್ಚು ಮಾತಾಡೋದು. ಯಾವ ಸಂಕಲ್ಪದಲ್ಲಾದರೂ, ಯಾವ ಕ್ಷಣದಲ್ಲಾದರೂ, ಯಾವ ಅಣುದಲ್ಲಾದರೂ ರೂಪ ಇದೆ. ಅಣುವು ನಿಮ್ಗೆ ಕಾಣ್ತಾ ಇಲ್ಲ, ಆದರೆ ಅದು ನೋಡುವ ಯಂತ್ರವನ್ನು ತಿಟ್ಟುಕೊಂಡು ನೀವು ನೋಡಿದ್ರೆ ಅಣುಸ್ವರೂಪನ ಕಾಣ್ತಾ ಇದ್ದಾರೆ. ಯಾವ ಪದಾರ್ಥಕ್ಕೂ ರೂಪ ಇಲ್ಲ ಅಂತಾದೆ. ಅದರಿಂದನೇ ಹಳೆ ಕಾಲದಿಂದಾನೇ ಭಾರತ ದೇಶದಲ್ಲಿ ರೂಪವನ್ನು ಇಟ್ಟುಕೊಂಡು ಪೂಜಿಸ್ತಾ ಇದ್ದಾರೆ. ಒಂದು ಚಿಕ್ಕ ಉದಾಹರಣೆ, ಒಂದು 5 ರೂಪಾಯಿ ನೋಟು ಇದೆ. 500 ರೂಪಾಯಿ ನೋಟು ಒಂದಿದ್ರೆ ಇನ್ನು 4/6 ಇರ್ಬೋದು. ಅಂತ ನೋಟಿಗಿದ್ರೆ ಅದಕ್ಕೆ ಜೀವ ಎಲ್ಲಿದೆ? ಏನೂ ಇಲ್ಲ. ಎಲ್ಲಿದ್ದಿದೆ ಅದಕ್ಕೆ ಬೆಲೆ? ಅದು ಏನೂ ಇಲ್ಲ, ಬರೀ ಒಂದು ಕಾಗಿತ. ಅದರೊಳಗೆ ಗವರ್ಮೆಂಟ್ ಪ್ರಿಂಟ್ ಮಾಡಿದ್ರಿಂದ ಅದಕ್ಕೆ ಒಂದು ಬೆಲೆ ಆಗಿದೆ. ಆದರೆ ಅದಕ್ಕೆ ಯಾತಕ್ಕೆ ನಾವು ಅಷ್ಟು ಭದ್ರವಾಗಿ ಗಾಡ್ರೇಜ್ನಲ್ಲಿ ಇಟ್ಟುಬಿಟ್ಟು ಬೀಗ ಹಾಕ್ತಾ ಇದ್ದೀವಿ? ಅದಕ್ಕೆ ಒಳಗೆ ಬೆಲೆ ಇದೆ. ಎಂಥ ಬೆಲೆ? ಗವರ್ಮೆಂಟ್ ಮೋರೆ ಅದಕ್ಕೆ ಬೆಲೆ. ಅದೇ ರೀತಿಯಾಗಿ ನಮ್ಮ ಆತ್ಮತತ್ವವನ್ನು ಬರಬೇಕೆಂದ್ರೆ ಪ್ರೇಮ ಅದೇ ಒಂದು ದೊಡ್ಡ ಬೆಲೆ. ಈ ಪ್ರೇಮ ಇರೋದೇ ಆತ್ಮನೇ ನಿಜವಾದ ಒಂದು ಪರಮಾತ್ಮ ಸ್ವರೂಪ. ಪ್ರೇಮನೇ ಇಲ್ಲದಿದ್ದರೆ ಅದು ಶವ, ಪ್ರೇಮ ಇರುವುದೇ ಶಿವ. ಈ ಶಿವತತ್ವವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಂದ್ರೆ ಪ್ರೇಮದಿಂದಾನೇ ಶಿವತತ್ವವನ್ನು ತಿಳ್ಕೋಬೇಕು. ಯಾವ ಕೆಲಸ ಮಾಡಿದ್ರು ಪ್ರೇಮದಿಂದಾನೇ ಮಾಡಬೇಕು. ಊಟ ಮಾಡ್ತಾ ಇದ್ದಂತೆ ನೀವು ಹೊಳ್ತಾ ಊಟ ಮಾಡ್ತೀಯಾ? ಮಾಡುವುದಿಲ್ಲ. ಪ್ರೇಮದಿಂದಾನೇ ಊಟ ಮಾಡ್ತಾ ಇರುತ್ತೆ. ಆ ಪ್ರೇಮದಿಂದ ಊಟ ಮಾಡಿದ್ದೆ ನಿಮ್ಮ ಬಾಡಿಗೆಲ್ಲ ಸೇರಿ ಒಳ್ಳೆ ಪ್ರೇಮ ರೂಪವನ್ನು ಧರಿಸ್ತಾ ಇದೆ. ಎಂಥ ಭಾವನದಿಂದ ನಾವು ಕೆಲಸ ಮಾಡ್ತೀವೋ ಅಂತ ಭಾವನೆ ನಮ್ಗೆ ಆವಿರ್ಭವಿಸ್ತಾ ಇದ್ದೀವಿ. ಯತ್ ಭಾವಂ ತದ್ಭವತಿ. ಇದು ದೃಶ್ಯಕಲ್ಪಿತವಾದ ಈ ಜಗತ್ತಿನಲ್ಲಿ ಇರುವುದು ಯಾವುದೂ ಸಾಧ್ಯ ಇಲ್ಲ. ಯತ್ ದೃಶ್ಯಂ ತನ್ನಸ್ಯಂ. ಇವತ್ತು ನೋಡುತ್ತಿಲ್ಲ, ನಾಳೆಕ್ಕೆಲ್ಲ ಬದಲಾವಣೆ ಆಯ್ತಾ ಇದೆ. ಇದು ಯಾವುದು ಸತ್ಯವಾದ್ದು? ಇದು ಯಾವುದು ಸತ್ಯವಿಲ್ಲ. ನಿಜವಾದ ಪರಮಾತ್ಮ ತತ್ವವನ್ನು ಮಾತ್ರ ಅದೇ ಸತ್ಯ, ಅದೇ ಸತ್ಯವಾದ. ಸತ್ಸಂಗ ಮಾಡ್ತಾ ಇದ್ದೀವಿ. ಏನು ಸತ್ಸಂಗ? ಸತ್ಸಂಗ ಅಂದ್ರೆ 10 ಜನ ಸೇರಿಕೊಂಡು ಒಳ್ಳೆ ಮಾತುಗಳು, ಪರಮಾತ್ಮ ವಿಷಯಗಳು, ಭಜನೆಗಳು ಇಂಥದೆಲ್ಲ ಉಪಯೋಗಿಸೋದು ಸತ್ಸಂಗ ಅಂತ ತಿಳ್ಕೊಳ್ತೀವಿ. ಅದು ಸತ್ಸಂಗ ಅಲ್ಲ, ಅದು ಬರೀ ಒಂದು ಲೌಕಿಕ ಸತ್ಸಂಗ. ಅದು ಸತ್ಸಂಗ ಅಂದ್ರೆ ಪರಮಾತ್ಮದಿಂದ ಸೇರಿಕೊಂಡು ಮಾಡಿದ ಒಂದು ಸಾಟೇ ನಿಜವಾದ ಸತ್ಸಂಗ. ಅಂಗದಲ್ಲಿ ಸಂಘ, ಸಂಘದಲ್ಲಿ ಲಿಂಗ, ಲಿಂಗದಲ್ಲಿ ಜಂಗ, ಜಂಗದಲ್ಲಿ ಲಿಂಗ. ಇಂಥ ಅಂಗದಲ್ಲಿರುವ ಒಂದು ಆತ್ಮತತ್ವವನ್ನು ಚೆನ್ನಾಗಿ ನಾವು ತಿಳ್ಕೋಬೇಕು. ಅದೇ ನಿಜವಾದ ಒಂದು ಜಂಗ. ಜಂಗ ಅಂದ್ರೆ ಅದೇ ಆತ್ಮಸ್ವರೂಪ. ಈ ದೇಹದಲ್ಲಿರುವ ಒಂದು ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ಇದು ದೇಹ. ಈ ದೇಹದಲ್ಲಿ ಎಷ್ಟೋ ಅಂಗಗಳೆಲ್ಲ ಸೇರಿಕೊಂಡಿದೆ. ಇದು ಕೈ, ಇದು ತಲೆ, ಇದು ಕಾಲು, ಈ ರೀತಿಯಾಗಿ ಒಂದೊಂದು ಈ ಅಂಗಗಳೆಲ್ಲ ಸೇರಿದ್ದೇ ಈ ದೇಹ ಸೇರಿದೆ. ದೇಹಕ್ಕೆ ಇದೆಲ್ಲ ಅಂಗಗಳು. ಆದರೆ ಈ ದೇಹ ಸಮಾಜಕ್ಕೆ ಅಂಗ. ಈ ಸಮಾಜ ಒಂದು ಪ್ರಾಕೃತಿಕ ತತ್ವಕ್ಕೆ ಅಂಗ. ಈ ಪ್ರಕೃತಿ ಪರಮಾತ್ಮಕ್ಕೆ ಅಂಗ. ಪ್ರಕೃತಿಗೆ ಪರಮಾತ್ಮಗೂ ಸಂಬಂಧಪಟ್ಟಿರುವುದೇ ಅಂಗದಂಗಗಳಂತೂ. ಈ ರೀತಿಯಾಗಿ ಅಂಗಸಂಗವಾದ ಒಂದು ತತ್ವವನ್ನು ನಾವು ಪ್ರತಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ನಾವು ಈ ಅಂಗಸಂಗದ ಒಂದು ದೃಶ್ಯನೇ ಇರ್ತಾ ಇದ್ದೀವಿ. ಅಂಗನೇ ಇಲ್ದಿದ್ದೆ ಸಂಘ ಇಲ್ಲ, ಸಂಘನೇ ಇಲ್ದಿದ್ರೆ ಅಂಗ ಇಲ್ಲ. ಈ ಅಂಗ ಸಂಘ ಎರಡು ಸೇರಿದ್ದೆ ಒಂದು ಜಂಗ. ಆ ಜಂಗನೇ ಒಂದು ಜೀವತತ್ವ. ಜೀವ ಯಾರು, ದೇವರು ಯಾರು ಅಂತ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ ಒಂದು ವ್ಯಕ್ತಿ ಜೀವ, ಸಮಷ್ಟಿ ದೇವ. ಸಮಷ್ಟಿ ಸ್ವರೂಪನೇ ಪರಮಾತ್ಮ. ಪರಮಾತ್ಮ ಪ್ರತ್ಯೇಕವಾದ ಒಂದು ಸ್ವರೂಪ ಇಲ್ಲ. ಒಂದು ವ್ಯಕ್ತಿಯಾಗಿರುವುದು ಒಂದು ವ್ಯಕ್ತಿಯಾಗಿರ್ತಾರೆ. ಅಂತಹ ವ್ಯಕ್ತಿಗಳೆಲ್ಲ ಸೇರಿ ಒಂದು ಸಮಷ್ಟಿ ರೂಪದಲ್ಲಿ ಸೇರಿದ್ರೆ ಅದೇ ಪರಮಾತ್ಮ ಸ್ವರೂಪವಾಗುತ್ತಾರೆ. ಒಂದು ಗಿಡ ಇದ್ರೆ ಗಿಡ ಅಂತಾರೆ. ಅದೇ ಒಂದು ಸಾವಿರಾರು ಗಿಡಗಳೆಲ್ಲ ಇದ್ರೆ ವನ ಅಂತ ಹೇಳ್ತೀವಿ, ಫಾರೆಸ್ಟ್ ಅಂತ ಹೇಳ್ತೀವಿ. ಒಂದು ಮನೆ ಇದ್ರೆ ಅದು ಒಂದು ಮನೆ ಅಂತಾರೆ. ಅದೇ ಅಂತಹ ಒಂದು ಸಾವಿರಾರು ಮನೆಗಳೆಲ್ಲ ಸೇರಿದ್ರೆ ಅದಕ್ಕೆ ಒಂದು ಗ್ರಾಮ ಅಂತ ಹೇಳ್ತೀವಿ. ಒಬ್ಬರೇ ಇದ್ರೆ ಅವರು ಮನುಷ್ಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಸೇರ್ಕೊಂಡ್ಬಿಟ್ರೆ ಇದಕ್ಕೆ ಒಂದು ಸಮಾವೇಶ ಅಂತಾರೆ. ಈ ರೀತಿಯಾಗಿ ಸಂಘ ಅಂದರೆ ವ್ಯಕ್ತಿಯಿಂದ ಸಮಷ್ಟಿ ಸ್ವರೂಪವಾಗಿ ಹೋಗೋದೇ ನಿಜವಾದ ದೈವ ಸ್ವರೂಪ. ದೈವ ಸ್ವರೂಪ ಅಂದ್ರೆ ಪ್ರತ್ಯೇಕವಾದ ಒಂದು ಸ್ವರೂಪ ಇಲ್ಲ, ಸಮಷ್ಟಿ ಸ್ವರೂಪನೇ ದೈವ. ಇವಾಗ ಇಷ್ಟು ಜನ ಎಲ್ಲಿ ಸೇರ್ಕೊಳ್ಳಿ, ಇದೆಲ್ಲ ಒಂದು ದೈವ ಸ್ವರೂಪನೇ. ಇದಕ್ಕೆ ವಿಶ್ವ ವಿರಾಟ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ.
ಪ್ರಪಂಚಕ್ಕೆಲ್ಲ ವಿಶ್ವವಿರಾಟ ಸ್ವರೂಪ ಅಂತ. ಪ್ರಪಂಚದಲ್ಲಿ ವಿಶ್ವವಿರಾಟ ಸ್ವರೂಪವಾದ ಜನಗಳೇ ಇಲ್ಲದಿದ್ದರೆ ಇದು ಪ್ರಪಂಚನೇ ಇಲ್ಲ. ಪ್ರಪಂಚ ಅಂದ್ರೆ ವಿಕಾಸ, ಪಂಚಭೂತಗಳ ವಿಕಾಸನೇ ಪ್ರಪಂಚ. ಪ್ರಪಂಚ ಅಂದ್ರೆ ಪ್ರತ್ಯೇಕವಾದಿಲ್ಲ, ಪ್ರತಿಯೊಬ್ಬರ ಒಳಗೆ ಪಂಚಭೂತಗಳೆಲ್ಲ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದುಗಳು. ಈ ಪಂಚಭೂತಗಳು ಪ್ರತಿಯೊಬ್ಬರ ಒಳಗೆ ಇದೆ. ಅದರಿಂದ ಪಂಚಭೂತಗಳೆಲ್ಲ ಇರೋದೇ ಪರಮಾತ್ಮ ಸ್ವರೂಪ. ಈ ಪರಮಾತ್ಮ ಸ್ವರೂಪ ಯಾಜ್ಞೆಗೆ ನೀವು ಹೋಗೋದು, ಏನು ಹುಡುಕೋದು, ಏನು ಸಾಧನ ಮಾಡೋದು, ಹೇಗೆ ಸಿಕ್ಕೋದು ಅಂತ ಏನು ಯೋಚನೆ ಮಾಡಬೇಡ. ನಮ್ಮ ಒಳಗೆ ಇರುವ ಪರಮಾತ್ಮನೇ ನಾವು ಸಾಕ್ಷಾತ್ಕರಿಸ್ತಾ ಇದ್ದೀವಿ. ನಾವು ಯಾರು ಸೇರ್ಕೊಂಡ್ರಿ ಐ ಆಮ್ ಗಾಡ್ ಅಂತ ಒಂದು ಆನ್ಸರ್ ಬರಬೇಕು. ಅದೇ ಒಂದು ಹುಟ್ಟು ಸ್ಥಳದಲ್ಲಿ ಪ್ರತಿಯೊಬ್ಬ ಕೂಸುನು ಏನಂತಾರೆ, ಕೋಹಂ ಅಂತ ಹೇಳ್ತಾರೆ. ಹುಟ್ಟಿದ ತಕ್ಷಣ ಹೇಳ್ತಾರೆ, ಏನಂತ ಹೇಳ್ತಾ ಇದ್ದಾರೆ, ಕೋಹಂ. ಆದರೆ ಸಾಯುವವರೆಗೂ ತಿರುಗಿ ಕೋಹಂ ಅಂತ ಸತ್ತು ಬಿಟ್ಟರೆ ಏನು ಪ್ರಯೋಜನ? ಇಷ್ಟು ವರ್ಷ ಇದ್ದು, ಇಷ್ಟು ಹೋದದ್ದು, ಇಷ್ಟು ಉಪಕಾರ ಮಾಡಿದ್ದು, ಇಷ್ಟು ವಿದ್ಯಾಬುದ್ಧಿಗಳೆಲ್ಲ ತಿಳ್ಕೊಂಡು ಏನು ಲಾಸ್ಟಿಗೆಲ್ಲ ಕೋಹಂ ಅಂತ ಹೋದ್ರೆ ಏನು ಪ್ರಯೋಜನ? ನೀವೇನು ತಿಳ್ಕೊಳ್ಳೋದು ಹಾಗೆ ಈ ಜಗತ್ತು ಒಳಗೆ? ಹಾಗೆಲ್ಲ ಹೋಗಬಾರದು. ಕೋಹಂ ಅಂತ ಹುಟ್ಟಿದ್ದೀವಿ, ಸೋಹಂ ಅಂತ ಸಾಯಬೇಕು. ಅದೇ ನಿಜವಾದ ಅಂತ್ಯ. ಈ ಕೋಹಂ ನಾನು ಯಾರು ಅಂತ ನಾವು ಕ್ವಶನ್ ಹಾಕೊಂಡಿದ್ದೀವಿ, ಅದಕ್ಕೆ ಆನ್ಸರ್ ಬೇಕೇ. ಸೋಹಂ ನಾನೇ ದೈವಂ ಅಂತ ಒಂದು ಆನ್ಸರ್ ಬಂದರೆ ಅದೇ ನಿಜವಾದ ಒಂದು ಆನ್ಸರ್. ಸೋಹಂ, ದಟ್ ಇಸ್ ಗಾಡ್. ಹಂ ನಾನೇ ದೈವಂ. ಈ ಸತ್ಯವನ್ನು ತಿಳ್ಕೊಂಡ್ಬಿಟ್ಟೆ. ಇದಕ್ಕಂತ ಇನ್ನೇನು ಬೇಕಾಗಿದೆ ನಮಗೆ ಈ ಜಗತ್ತು ಒಳಗೆ? ಎಷ್ಟು ನಾವು ಸಂಪಾದನೆ ಮಾಡಿದ್ರು, ಎಷ್ಟು ನಾವು ಅಭಿವೃದ್ಧಿ ಮಾಡಿದ್ರು, ಎಷ್ಟು ದೊಡ್ಡ ಕೆಲಸ ಮಾಡಿದ್ರು, ಎಷ್ಟು ನಾವು ಒಳ್ಳೆ ಹೆಸರು ತಗೊಂಡ್ರು, ಈ ಒಂದು ನಿಜವಾದ ಆತ್ಮತತ್ವವನ್ನು ತಿಳ್ಕೊಂಡೇ ಇದ್ರೆ ಎಲ್ಲ ನಿರುಪಯೋಗವಾಗುತ್ತೆ. ಎಲ್ಲ ನಾವು ಮಾಡಿದ್ದೆಲ್ಲ ಹೋಗುವಾಗ ಬರೀ ಕೈನಲ್ಲಿ ಹೋಗಬೇಕಾಗುತ್ತದೆ. ಯಾರು ಏನು ಹೋಗು ಸಂದಲ್ಲಿ ಇಷ್ಟು ಮಟ್ಟ ಆದರೂ ಕೈನಲ್ಲಿ ತಕೊಂಡು ಹೋಗೋದಿಲ್ಲ. ಹೋಗೋದು ಒಳ್ಳೆ ಹೆಸರು ತಕೊಂಡು ಹೋಗಬೇಕು. ಅದೇ ಯಾವುದೇ ಹೆಸರು ನಾವು ಕೋಹಂ ನಾನು ಯಾರು ಅಂತ ಕ್ವಶನ್ ಹಾಕೊಂಡು ಬಂದಿದ್ದೀವಿ. ಲಾಸ್ಟ್ ನಾವು ಕ್ವಶನ್ಗೂ ಆನ್ಸರ್ ತಕೊಂಡು ಹೋಗಬೇಕು. ಏನಂತ? ನಾನೇ ದೈವಂ ಅಂತ ಆನ್ಸರ್ ತಕೊಂಡು ಹೋದ್ರೆ ಅದು ನಿಜವಾದ ಒಂದು ಜೀವನ ಅಂತ ಏನು ತಿನ್ನೋದು, ತಿರುಗೋದು, ಕುಡಿಯೋದು, ತಿರುಗೋದು ಇಂಥದ್ದೆಲ್ಲ ಒಂದು ಜೀವನವನ್ನ? ಇದಿಲ್ಲ. ತಿನ್ನೋದು, ಇದ್ರೆ ಹೋಗೋದು, ಕುಡಿಯೋದು, ಇದ್ದೋದು, ಹೋಗೋದು, ಇದೆಲ್ಲ ಸೇರಿ ಪಶು ಮೃಗಾದಿಗಳು ಮಾಡ್ತಾ ಇದ್ದಾರೆ. ಆಹಾರ, ನಿದ್ರೆ, ಭಯ, ಮೈದುನಾನಿ ಸಾಮಾನ್ಯವೇ ತತ್ ಪಶುವಿನ ರಾಣಿ. ಇದೆಲ್ಲ ಪಶು ಮೃಗಾದಿಗಳಿಗೂ ಇದೆ. ಅದಕ್ಕೂ ಮಕ್ಕಳೆಲ್ಲ ಇದೆ, ಅದಕ್ಕೂ ಫ್ಯಾಮಿಲಿ ಇದೆ, ಅದಕ್ಕೂ ವಸ್ತು ಇದೆ, ಎಲ್ಲ ಇದೆ. ಆದರೆ ಅವರಿಗೂ ನಮಗೆ ಏನಿದೆ? ಜ್ಞಾನಂ ನರಾಣ ಅಧಿಕಂ ವಿಶೇಷ. ಈ ಮೃಗಗಳಿಗೂ ಕ್ರಿಮಿಕೀಟಕಾದಿಗಳಿಗೂ ಹೆಚ್ಚಾಗಿರೋದು ಜ್ಞಾನ. ನಿತ್ಯ ಪರಿಶೀಲನ. ಈ ಪರಿಶೀಲನಾ ಶಕ್ತಿ ಒಂದು ಮನುಷ್ಯನಿಗಿದೆ. ಅದರಿಂದಲೇ ಅವರ ಮನುಷ್ಯ. ಜಂತೂನಾಂ ನರಜನ್ಮ ದುರ್ಲಭಂ. ನರಜನ್ಮ ದುರ್ಲಭವಾದು ಅದಕ್ಕೆ ಈ ರೀತಿಯಾಗಿ ಸುಮ್ಮನೆ ಯುಕ್ತಿ ಕುಯುಕ್ತಿಗಳೆಲ್ಲ ಇಟ್ಟುಕೊಂಡು ಅದೆಲ್ಲ ನಾವು ದೊಡ್ಡವರು ಅಂತ ತಿಳ್ಕೊಂಡ್ಬಿಟ್ಟೆ ಅದು ಮನುಷ್ಯಂತನಲ್ಲ. ನಿಜವಾದ ಆತ್ಮತತ್ವವನ್ನು ತಿಳ್ಕೊಂಡಿರಬೇಕು. ಅದೇ ನಿಜವಾದ ಜ್ಞಾನ. ಈ ಆತ್ಮಜ್ಞಾನವನ್ನು ತಿಳ್ಕೊಂಡ್ಬಿಟ್ಟೆ ಅವರಿಗಂತೆ ಇನ್ನು ದೊಡ್ಡವರು ಯಾರೇ ಇಲ್ಲ. ಪರಮಾತ್ಮ ಇದೆ. ಎಲ್ಲಿ ಪರಮಾತ್ಮ, ಎಲ್ಲಿ ಜೀವಾತ್ಮ ಇರ್ತಾರೋ ಅದೇ ಸರ್ವ ವಿಜಯವನ್ನು ಸಾಧಿಸ್ತಾ ಇದೆ. ಯುದ್ಧ ಸಮಯದಲ್ಲಿ, ಮಹಾಭಾರತ ಯುದ್ಧ ಸಮಯದಲ್ಲಿ ಧೃತರಾಷ್ಟ್ರ ಕೇಳಿದ್ರು ಸಂಜಯ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಕೌರವರು ಪಾಂಡವರು ಏನ್ ಮಾಡ್ತಾ ಇದ್ದಾರೆ? ಏನು ಹುಚ್ಚಿ ರಾಜ, ಗುಡ್ಡಿ ರಾಜ ಏನು ಮಾಡ್ತಾ ಇದ್ದಾರೆ? ಯುದ್ಧಕ್ಕೆ ಹೋಗಿದವರು ಯುದ್ಧ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಕುತ್ಕೊಂತಾರ? ಇಲ್ಲ, ಯುದ್ಧಕ್ಕೆ ಹೋಗಿದವರು ಯುದ್ಧ ಮಾಡ್ತಾ ಇದ್ದಾರೆ. ಅದು ಯಾರಿಗೆ ಜಯ ಆಗುತ್ತದೆ ಸಂಜಯ ಅಂತ ಕೇಳಿದ್ರು. ಆವಾಗ ಅವರೇ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ವಿಭೂತಿ ಧ್ರುವಾನೀತಿ ಮತಿರ್ಮಮ. ಇದೇ ನಿಜವಾದ ಆನ್ಸರ್. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಪಾತ್ರ ಅಂದ್ರೆ ಒಂದು ಪೃಥ್ವಿ ಪುತ್ರ, ಅವರೇ ಅರ್ಜುನ. ಇವರೆಲ್ಲರೂ ಪೃಥ್ವಿ ಪುತ್ರರೇ, ಪ್ರತಿಯೊಬ್ಬರು ಪೃಥ್ವಿ ಪುತ್ರರೇ. ಇವರೆಲ್ಲ ಪರಮಾತ್ಮ ಜೊತೆಯಲ್ಲಿ ಯಾವಾಗಿರ್ತಾರೋ ಅವರು ತತ್ರ ಯೋಗೀಶ್ವರ ಕೃಷ್ಣ, ಅವರೆಲ್ಲ ಯೋಗೀಶ್ವರ ಆಗ್ತಾ ಇದೆ. ವಿಜಯ ಶ್ರೀ ವಿಜಯೋದ್ಭೂತಿ ಧ್ರುವಾನೀತಿ ಮತಿರ್ಮಮ. ಶಾಶ್ವತವಾದ, ಖಚಿತವಾದ, ದೃಢವಾದ ಆನಂದವನ್ನು ಅವರೇ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಯಾವುದೂ ಏನು ಕಮ್ಮಿ ಇರುವುದಿಲ್ಲ. ಆದ್ದರಿಂದ ಕೃಷ್ಣನ ಪಕ್ಕದಲ್ಲಿ ಅರ್ಜುನ ಇದ್ದಾರೆ. ಅರ್ಜುನ ಅಂದ್ರೆ ಬರೀ ಒಂದು ಹೆಸರು, ಪಾಂಡವರಲ್ಲಿ ಒಬ್ಬ ಹುಡುಗ ಅಲ್ಲ. ಅರ್ಜುನ ಅಂದ್ರೆ ಪೃಥ್ವಿಯ ಪುತ್ರ. ಅರ್ಜುನ, ಪಾಲ್ಗುಣ, ಪಾರ್ಥಿವ, ಕಿರೀಟಿ, ಸೇತುವಾಹನ, ವಿವಿಷ್ಠಿಯ, ಜಯಕೃಷ್ಣ, ಸವ್ಯಸಾಚಿ, ಧನುಂಜಯ, ಅವ್ರಿಗೆ ಎಷ್ಟೋ ಟೈಟಲ್ಸ್ ಎಲ್ಲ ಇದೆ ಅರ್ಜುನಿಗೆಲ್ಲ.
ಪದ್ಮಶ್ರೀ ಪದ್ಮವಿಭೂಷಣ ಇಂಥದೆಲ್ಲ ಅವರಿಗಿಲ್ಲ. ಅವರಿಗೆ ಅರ್ಜುನ ಪಾಲ್ಗುಣ ಪಾರ್ಥಿವ ಕಿರೀಟಿ ಸೇತುವಾಹನ ಬೀಭಿಶ್ಚರ್ಯ ಭಯಂಕರವಾದ ಯುದ್ಧ ಮಾಡೋರು, ಸತ್ಯದಿಂದ ಯುದ್ಧ ಮಾಡೋರು, ಧರ್ಮದಿಂದ ಯುದ್ಧ ಮಾಡೋರು, ಧರ್ಮ ಬಿಟ್ಟು ಏನೂ ಹೋಗೋದಿಲ್ಲ ಅಂತ ಅವರನ್ನು ಅರ್ಜುನ ಅಂತ ಕೇಳಿ ಅವರಿಗೆ ಇಂಥ ಹೆಸರುಗಳೆಲ್ಲ ಇದೆ. ನಾವು ಅರ್ಜುನ್, ಪ್ರತಿಯೊಬ್ಬರು ಅರ್ಜುನ್ ಅಂದ್ರೆ ಪವಿತ್ರವಾದ ಪ್ಯೂರಿಟಿ. ನೀವೆಲ್ಲರೂ ಕೇಳಿರ್ಬೋದು ಮಲ್ಲಿಕಾರ್ಜುನ ಭ್ರಮರಾಂಬ ಅಂತ ಶ್ರೀಶೈಲದಲ್ಲಿದೆ. ಈ ಭ್ರಮರಾಂಬ ಯಾರು, ಮಲ್ಲಿಕಾರ್ಜುನ ಯಾರು? ಮಲ್ಲಿಕಾರ್ಜುನ ಈಶ್ವರನ ಹೆಸರು ಮಲ್ಲಿಕಾರ್ಜುನ. ಮಲ್ಲೆ ಅಂದ್ರೆ ಜಾಸ್ಮಿನ್, ಅರ್ಜುನ ಅಂದ್ರೆ ವೈಟ್ ಜಾಸ್ಮಿನ್. ಮಲ್ಲಿಕಾರ್ಜುನ ವೈಟ್ ಜಾಸ್ಮಿನ್ ಈಶ್ವರ. ಭ್ರಮರ ಅಂಬ, ಈ ಅಂಬ ಯಾರು? ಭ್ರಮರ, ಅವರೇ ಒಂದು ತುಂಬಿ. ಅವರು ಪಾರ್ವತಿ ಹಾಗೆ ಬಂದು ಈ ಈಶ್ವರ ಒಂದು ಇದರಲ್ಲಿ ವೈಟ್ ಜಾಸ್ಮಿನ್ ನಲ್ಲಿ ಹೋಗಿ ಸೇರಿ ಅದರಿಂದ ಮಕರಂದವನ್ನು ತಕೊಂಡು ಹೋಗ್ತಾ ಇದೆ. ಅದೇ ನಿಜವಾದ ಜೀವ ಬ್ರಹ್ಮ ಐಕ್ಯ ಅನುಸಂಧಾನ. ಇಂಥ ರೂಪದಲ್ಲಿ ನಾವು ಪರಮಾತ್ಮ ಪ್ರೇಮವನ್ನು ಪಡೆಯಬೇಕಾಗುತ್ತೆ. ಈ ಜಾಸ್ಮಿನ್ ಅನ್ನೋ ಒಂದು ಹೂದಂದ್ರೆ ಏನಿದೆ, ಪ್ರೀತಿಯಾದ, ನಿತ್ಯವಾದ, ಸತ್ಯವಾದ, ಮಧುರವಾದ, ಆನಂದವಾದ, ಅಮೃತವಾದ, ಅನಂತವಾದ ಇಂಥ ಸಾರ ಇಲ್ಲ. ಇದೇ ನಿಜವಾದ ಒಂದು ರಸೋ ವೈ ಸಹ. ಉಪನಿಷತ್ತುಗಳೆಲ್ಲ ಇದೇ ರೀತಿಯಾಗಿ ಹೇಳಿ ರಸಸ್ವರೂಪವಾದ ಪರಮಾತ್ಮನೊಳಗೆ ಹೋಗಿ ಈ ಪ್ರೇಮದಿಂದ ಆ ರಸಸ್ವರೂಪವನ್ನು ನಾವು ತೆಗೆಯಬೇಕು, ರಸಸ್ವರೂಪವನ್ನು ಕುಡಿಯಬೇಕು, ರಸಸ್ವರೂಪವನ್ನು ನಾವು ಪಡೆಯಬೇಕು. ಇದೇ ನಿಜವಾದ ಒಂದು ಸಾಧನ. ಪ್ರೇಮ ಸ್ವರೂಪನಾದವರೇ, ಇದು ಚಿಕ್ಕ ಮಂದಿರಿದು, ಚಿಕ್ಕದಾದರೂ ಪರವಾಗಿಲ್ಲ, ಅಣುರಣೀಯ, ಇದು ಚಿಕ್ಕದೇ, ಆದರೆ ಘನವಾದ ಆತ್ಮತತ್ವವನ್ನು ನೀವು ಪಡೆಯಬಹುದು. ಎಷ್ಟೋ ಆನಂದವನ್ನು ನೀವು ಅನುಭವಿಸಬಹುದು. ನೀವು ಎಷ್ಟು ಇದನ್ನು ಕ್ವಾಂಟಿಟಿ ನೀವು ಇಟ್ಕೋಬೇಡ, ಕ್ವಾಂಟಿಟಿಗೋಸ್ಕರ ನೀವು ಟೈಮ್ ಮಾಡಬೇಡ, ಕ್ವಾಲಿಟಿ ತುಂಬಾ ಬೇಕಾಗುತ್ತೆ. ಯಾತಕ್ಕೆ ಕ್ವಾಂಟಿಟಿ? ಬ್ಯಾಲೆನ್ಸ್ ಆಫ್ ಡಾಂಕಿ ಮಿಲ್ಕ್ ಯೂಸ್ಲೆಸ್, ಬಟ್ 1 ಟೀಸ್ಪೂನ್ ಆಫ್ ಕೌ ಮಿಲ್ಕ್ ಈಸ್ ಯೂಸ್ಫುಲ್. ಆ ಕ್ವಾಲಿಟಿ ನಾವು ತಗೋಬೇಕು, ಅಷ್ಟೇ ನಮ್ಗೆ ಸಾಕು. ಪ್ರೇಮದಿಂದ 1 ನಿಮಿಷ ಭಜನೆ ಮಾಡಿದ್ರೆ ಅಷ್ಟೇ ಸಾಕು. ಆ ರೀತಿಯಿಂದ ಇಲ್ಲಿ ಸ್ಥಳ ಇಲ್ಲ, ಪಾಪಂ ಎಷ್ಟೋ ಜನ ಹೊರಗಡೆ ಎಲ್ಲ ಇದ್ದಾರೆ. ಸ್ವಾಮೀಜಿ ಬರಬೇಕಂದ್ರೆ ಎಷ್ಟೋ ಜನ ನೋಡ್ಬೇಕಂತ ಆಸೆ, ಆದ್ರೆ ಏನು ಮಾಡೋದಕ್ಕಾಗುತ್ತದೆ? ಸ್ಥಳ ಮಹತ್ಯ, ಸ್ಥಳ ಮಹತ್ಯ, ಜನ ಮಹತ್ಯ, 2-3 ಮಹತ್ಯಗಳು ಸೇರಿದ್ರೇನೆ ನಿಜ ಮಹತ್ಯವಾಗುತ್ತದೆ. ಸ್ಥಳ ಮಹತ್ಯ ಇದೆ, ಆದರೆ ಜನ ಮಹತ್ಯ ಇದೆ, ಆದರೆ ಇದಕ್ಕೆ ಸಂಬಂಧಪಟ್ಟಿದ ಯೋಗ ಮಹತ್ಯ ಇಲ್ಲ. ಅಂದ್ರೆ ಇಬ್ಬರು ಸೇರುವ ಒಂದು ವಿಧಾನದಲ್ಲಿ ಸ್ಥಾನ ತುಂಬಾ ಚಿಕ್ಕದಾಗಿದೆ. ಅದಕ್ಕೂ ಸ್ಥಳನೂ ತುಂಬಾ ಜಾಸ್ತಿ ಆಗಿರಬೇಕು. ವಿಶಾಲವಾದ ಒಂದು ಸ್ಥಳದಿಂದ ವಿಶಾಲವಾದ ಭಗವತ್ಮನು ವಿಶಾಲವಾದ ಆನಂದದಿಂದ ನೋಡಬಹುದು. ವಿಶಾಲವಾಗಿರಬೇಕು, ಹೃದಯ ವಿಶಾಲವನ್ನು ಪಡೆಯಬೇಕು. ನಾವು ದೇಹ ವಿಶಾಲವಿಲ್ಲ, ಹೃದಯ ವಿಶಾಲವಾಗಿರಬೇಕು. ಎಲ್ಲಿ ನೋಡಿದ್ರು ವಿಶಾಲವಾದ ಹೃದಯ ಹೋಗಬೇಕು. ನೋಡಬಹುದು, ಎಲ್ಲಿ ಪ್ರೇಮ ಇರ್ತದೋ ಅಲ್ಲೆಲ್ಲ ವಿಶಾಲವಾದ ಹೃದಯ ಹೋಗ್ತಾ ಇರ್ತಾರೆ. ನಮ್ಮ ಮಗ ಅಂದ್ರೆ ತುಂಬಾ ಪ್ರೇಮೆ ಆಗುತ್ತದೆ. ಆ ಪ್ರೇಮ ಆಗಿರೋ ಮಗ ಅಮೆರಿಕಾದಲ್ಲಿದ್ದಾರೆ ಅಂದ್ರೆ ನಮ್ಮ ಮನಸ್ಸು ಅಮೆರಿಕಾವರೆಗೂ ಹೋಗ್ತಾ ಇದೀವಿ. ಎಷ್ಟು ವಿಶಾಲವಾಗಿ ಹೋಗ್ತಾ ಇದೀವಿ, ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇದೀವಿ. ಈ ರೀತಿಯಾಗಿ ಮನಸ್ಸಿಗೊಂದು ನಿಮಿತ್ತ ಇಲ್ಲ, ಪರಿಮಿತನೇ ಇಲ್ಲ. ದೇಹ ಸತ್ತಿದ್ರು ಮನಸ್ಸು ಸಾಯೋದಿಲ್ಲ, ಮನಸ್ಸು ಶಾಶ್ವತವಾಗಿ ಇರ್ತಾರೆ. ಅಮರಣವಾದ ಮನಸ್ಸು, ಅಂಥ ಮನಸ್ಸನ್ನು ನಾವು ಪಡೆದುಕೊಂಡು ಮನೆಯೇವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷವು. ಈ ಅಮನಸ್ಕಾರವಾದ ಮನಸ್ಸಿನಲ್ಲಿ, ಅಮರಣವಾದ ಮನಸ್ಸಿನಲ್ಲಿ, ಅನಿತ್ಯವಾದ ಮನಸ್ಸು ನಾವು ಎಷ್ಟೋ ಪಡೆಯಬಹುದು. ಆದರೆ ಅದಕ್ಕೆ ಸರಿಯಾದ ಅರ್ಥವನ್ನು ನಾವು ತಿಳ್ಕೋಬೇಕಾಗಿದೆ. ಮನಸ್ಸು ಎಲ್ಲಿದೆ? ಎಲ್ಲ ಸಂಕಲ್ಪಗಳೇ ಮನಸ್ಸು. ಇದು ಯಾವುದೂ ಒಂದು ಬಟ್ಟೆ, ಇದು ಬಟ್ಟೆ ಇಲ್ಲೇ ದಾರಗಳ ಒಂದು ಸೇರಿಕೆ. ಇದು ದಾರಗಳೆಲ್ಲ ಒಂದು ಹತ್ತಿ ಇಲ್ದಿದ್ರೆ ದಾರ ಇಲ್ಲ, ದಾರ ಇಲ್ಲದ್ರೆ ವಸ್ತ್ರ ಇಲ್ಲ. ಅದೇ ರೀತಿಯಾಗಿ ಮೊದಲು ಸಂಕಲ್ಪ, ಎರಡನೇದು ಕೋರಿಕೆ, ಮೂರನೇದು ಮೈಂಡ್. ಬಂಡಲ್ ಆಫ್ ಡಿಸೈರ್ಸ್ ಇಸ್ ಮೈಂಡ್. ಈ ಬಂಡಲ್ ಆಫ್ ಡಿಸೈರ್ಸ್ ನಾವು ಕಮ್ಮಿ ಮಾಡ್ಕೋಬೇಕು. ಲೆಸ್ ಲಗೇಜ್, ಮೋರ್ ಕಂಫರ್ಟ್, ಲೆಸ್ ಟ್ರಾವೆಲ್ ಪ್ಲೇಜರ್. ನಾವು ನಿಜವಾದ ಆನಂದವನ್ನು ಪಡಿಬೇಕಂದ್ರೆ ಲಗೇಜ್ ಕಮ್ಮಿ ಮಾಡ್ಕೋಬೇಕು. ಎಷ್ಟು ಲಗೇಜ್ ಇಲ್ಲದೆ ನಾವು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಅಷ್ಟು ಆನಂದವನ್ನು ಕ್ಷೀಣಿಸ್ತಾ ಇತ್ತು. ಆನಂದ ಪಡೆಯೋದಕ್ಕಾಗೋದಿಲ್ಲ. ಎಷ್ಟು ಲಗೇಜ್ ಈ ಡಿಸೈರ್ಸ್ ಎಲ್ಲ ಕಮ್ಮಿ ಮಾಡ್ಕೊಂಡ್ಬಿಟ್ರಿ ಆನಂದ 10 ಹೆಚ್ಚಾಗಿ ಬರ್ತಾ ಇತ್ತು. ನೀವು ಟ್ರೈ ಮಾಡಿಬಿಡು. ಏನಾದ್ರು ಒಂದು ದಿನಕ್ಕೆ 4 ದಪ ನಾವು ಟ್ರೈ ಕೊಡ್ತಾ ಇದ್ದೀವಿ. ಈ ಟೀ ಕುಡಿತಾ ಇದ್ದೀವಿ 4 ದಪ. ನಾವು ಇನ್ನೇ ಜಾಸ್ತಿ ಕುಡಿಯಬಾರ್ದು, ಒಂದೇ ದಪ ಕುಡಿಬೇಕು ಸಾಕುತ್ತೆ. 1 ದಪ ನೀವು ಕುಡಿಯೋದಕ್ಕೆ ಪ್ರಯತ್ನ ಮಾಡು, ನಿಮ್ಮ ಡಿಸೈರ್ ಸಹಜವಾಗಿ ಕಮ್ಮಿ ಆಗುತ್ತಾ ಇದ್ದಾರೆ. ಇದೇ ದುಷ್ಸಂಗಗಳಿಂದ, ದುರಭ್ಯಾಸಗಳಿಂದ ಜಾಸ್ತಿ ಮಾಡಿಕೊಂಡು ನಮ್ಮ ಬಾಧನೆಗಳೆಲ್ಲ ತುಂಬಾ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ತ್ಯಜ ದುರ್ಜನ ಸಂಸರ್ಗಂ. ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನಾವು ತ್ಯಜಿಸಬೇಕು. ರನ್ ಅವೇ ಫ್ರಮ್ ಬ್ಯಾಡ್ ಕಂಪನಿ. ಭಜ ಸಾಧು ಸಮಾಗಮಂ. ಈ ಉತ್ತಮವಾದ ಒಂದು ದಿವ್ಯ ಸಂಘದಿಂದ ನಾವು ಸೇರ್ಕೋಬೇಕು. ಕುರು ಪುಣ್ಯ ಮಹೋರಾತ್ರಂ.
ನಿರಂತರ ಮಾರ್ನಿಂಗ್ ಸಾಕ ಅಂತ ನೀವು ತಿಳ್ಕೋಬೇಡ. ಇದು ಮಧ್ಯಾಹ್ನದಲ್ಲಿ ಪೂಜೆ ಮಾಡಬಹುದಾ? ಬೆಳಿಗ್ಗೆ ಮಾಡಬೇಕು, ಸಾಯಂಕಾಲ ಮಾಡಬೇಕು. ಮಧ್ಯಾಹ್ನ ನಿಮ್ಗೂ ಮಧ್ಯಾಹ್ನ, ಸಾಯಂಕಾಲ, ಬೆಳಿಗ್ಗೆ ಪರಮಾತ್ಮ ದೃಷ್ಟಿವರೆಗೆ ಪ್ರಾತಃ ಸಂಧ್ಯಾ, ಸಂಧ್ಯಾ ಏನು ಭೇದನೇ ಇಲ್ಲ. ಕಾಲಾತೀತವಾದ ಪರಮಾತ್ಮಕ್ಕೆ ಕಾಲ ಯಾತಕ್ಕೆ ಭೇದ? ಕಾಲ ಭೇದ ಯಾವುದೂ ಇಲ್ಲ. ಯಾವಾಗ ಬೇಕಂದ್ರೂ ನಡೀತಾ ಇದ್ರು ನಡ್ಕೊಂಡು ಹೋಗು, ನೆನೆಸ್ಕೊಂಡು ಹೋಗು ಪರಮಾತ್ಮ ತತ್ವ. ಆಫೀಸಲ್ಲಿ ಕೂತ್ಕೊಂಡು ಪರಮಾತ್ಮ ನೆನೆಸ್ಕೊಂಡು ಸುಮ್ಮನೆ ಅವರ ಚಿಂತೆ ಇವ್ರ ಚಿಂತೆ ಯಾತಕ್ಕೆ ನೀವು ನೆನೆಸ್ಕೊಂಡು? ಇವ್ರ ಚಿಂತೆ ಅವರ ಚಿಂತೆ ಮಾಡಿದ್ರೆ ಅವರ ಚಿಂತೆ ನಿಮ್ಗೆ ಒಳಗೆ ಸೇರಿಬಿಡ್ತಾರೆ. ಎಲ್ಲ ಕಣ್ಣು ಎಂಥದ್ದು, ಯಾವ್ದು ನೋಡಿದ್ರೆ ಅದೇ ಒಂದು ಒಳಗೆ ಪ್ರಿಂಟ್ ಆಗುತ್ತಾ ಇರ್ತಾರೆ. ಕೆಟ್ಟದ್ದು ನೋಡಬೇಡ, ಕೆಟ್ಟದ್ದು ಕೇಳಬೇಡ, ಕೆಟ್ಟದ್ದು ಮಾತಾಡಬೇಡ. ಈ ಮೂರು ಕೆಟ್ಟದ್ದು ಇದ್ದಿದ್ರೆ ಒಳಗೆ ಒಳ್ಳೆಯದೇ ಪವಿತ್ರವಾದ ಒಂದು ಪರಿಶುದ್ಧವಾದ ಒಳ್ಳೆಯದೇ ನಿಲ್ತಾರೆ. ಯಾವುದು ನಾವು ಮಾತಾಡ್ತಿದ್ವು ಅದೆಲ್ಲ ಕಾರ್ಬನ್ ಪ್ರಿಂಟ್ ಆಗಿ ಒಳಗೆ ಪ್ರಿಂಟ್ ಆಯ್ತಾ ಇರ್ತದೆ. ಆ ಪ್ರಿಂಟ್ ಆಗಿದ್ದು ಯಾವ ತೆಗೆಯೋದಕ್ಕಾಗೋದಿಲ್ಲ. ಕೆಟ್ಟದ್ದು ನೀವು ನೆನೆಸಬೇಡ, ನೋಡ್ತು ಬಿಟ್ಟು ಬಿಡು, ಇನ್ನೊಂದು ದೃಷ್ಟಿಯಿಂದ ಡೆವಲಪ್ ಮಾಡ್ಕೋ. ಅದೇ ರೀತಿಯಾಗಿ ನಾವು ಒಳ್ಳೆಯ ಸತ್ಸಂಗವನ್ನು ಮಾಡಬೇಕು. ಇದರಿಂದಾನೇ ರಾಮಕೃಷ್ಣ ಪರಮಹಂಸ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿಗೆ ಎಲ್ಲಿ ಬೇಕಾಗಿದೆ? ಸತ್ಸಂಗನೇ ಬೇಕು. ಸತ್ಪುರುಷರ ಸಹವಾಸವನ್ನು ನಾವು ಪಡೆಯಬೇಕು. ಸತ್ಪುರುಷರು ಸತ್ಸಂಗವನ್ನು ಚಿಂತನೆ ಮಾಡಬೇಕು, ಸರ್ವಿಸ್ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಮಾಡ್ತಾ ಇದ್ದ ಅದೇ ಸತ್ಸಂಗ. ಯಾರು ಮನೆಯಲ್ಲಿ ಇಲ್ಲ, ಯಾರನ್ನ ಕರೆಯೋದಕ್ಕೆ ತುಂಬಾ ಭಯ ಆಗುತ್ತದೆ, ಯಾರು ಎಂಥವ್ರು ಏನೋ ಮನೆಗೆ ಬಂದು ಏನ್ ಮಾಡ್ತಾರೋ ಏನೋ, ಇಂಥ ಭಯಕ್ಕೆಲ್ಲ ನೀವು ಅವಕಾಶ ಕೊಡಬೇಡ. ಯಾರನ್ನ ನೀವು ಕರಿಬೇಡ, ನೀವೊಬ್ಬರೇ ಕೂತ್ಕೋ. ಎಷ್ಟು ಏಕಾಂತವಾಗಿ ಶಾಂತವಾಗಿ ಪಡೆಯಬಹುದು ಆನಂದವನ್ನು. ಎಷ್ಟು ಜನ ಸೇರಿದ್ರೆ ಅಷ್ಟು ಗಡಿಬಿಡಿ ಆಗುತ್ತದೆ. 2 ಬ್ಯಾಂಗಲ್ಸ್ ಹಾಕೊಂಡ್ಬಿಟ್ರೆ ಶಬ್ದ ಬರ್ತಾ ಇದೆ, ಒಂದೇ ಬ್ಯಾಂಗಲ್ ಇದ್ರೆ ಏನು ಶಬ್ದ ಬರುವುದಿಲ್ಲ. ಏಕ ನಿರಂಜನ್ ದೋ ಗಡಿಬಿಡಿ ಅಂತ. ಇಬ್ಬರು ಸೇರಿದ್ರೆ ಏನೋ ಒಂದು ಮಾತುಗಳು ಮಾತಾಡ್ತಾರೆ, ತುಂಬಾ ಗಡಿಬಿಡಿ ಆಗುತ್ತಾ ಇರ್ತದೆ. ಅಂತಹದೇನು ಬೇಡ. ಏಕಾಂತವಾಗಿ ಕೂತ್ಕೋ, ಏಕಾಂತವಾಗಿ ಭಗವತ್ ಚಿಂತನೆ ಮಾಡು, ಏಕ ಚಿಂತನೆ ಮಾಡು. ಅದೇ ಚಿಂತನೆ ನಿಜವಾದ ಚಿಂತನೆ, ಅದೇ ನಿಜವಾದ ಆನಂದ. ಅಲ್ಲಿಂದಾನೇ ಆನಂದವನ್ನು ಪಡೆಯಬಹುದು. ಪ್ರೇಮ ಸ್ವರೂಪದ ಈ ಮಂದಿರದಲ್ಲಿ ಇಷ್ಟು ನಡೀತಾ ಇದೆ, ಇಷ್ಟು ಮಾಡಬೇಕಾಗಿದೆ. ಆದರೆ ಸ್ಥಳ ಇಲ್ಲದಿದ್ದರಿಂದ ಏನೋ ಅಷ್ಟು ನೆನೆಸಿದಷ್ಟು ಒಳ್ಳೆ ಕಾರ್ಯಗಳು ಮಾಡೋದಕ್ಕಾಯ್ತಾ ಇಲ್ಲ. ಒಳ್ಳೆ ಕಾರ್ಯಗಳು ಮಾಡಿದ್ವಿ, ಒಳ್ಳೆ ಕಾರ್ಯಗಳು ಇಷ್ಟು ಅಷ್ಟು ಅಂತ ಟೋಟಲ್ ಮಾಡೋದು ಬೇಡ, ಒಂದಿದ್ರು ಸಾಕು. ಭಜನೆ ಮಾಡ್ತಾ ಇದ್ದೀರಿ, ಏನೋ ಟೀಚಿಂಗ್ ಎಲ್ಲ ಕೊಡ್ತಾ ಇದ್ದೀರಿ, ಇನ್ನು ಮಕ್ಕಳಿಗೆಲ್ಲ ಒಂದು ಸರಿಯಾದ ಒಂದು ಕಥೆಗಳೆಲ್ಲ ಮಾಡ್ತಾ ಇದ್ದೀವಿ. ಇದಿಂಥದೆಲ್ಲ ಮಾಡಬೇಕು, ಅದೇ ನಾವು ಮಾಡಬೇಕಂತದ್ದು. ಈ ಹಟ್ಸ್ ಎಲ್ಲ ಇರ್ತಾರೆ ನೋಡು, ಇಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಇವಾಗ ಡ್ರಾಮಾಗೆಲ್ಲ ಒಂದು ಪ್ರಹ್ಲಾದ ಅಂತ ಒಂದು ಡ್ರಾಮಾ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟಿದಾಗಿ ಅವರೆಲ್ಲ ಇಂತಹ ವಿಷಯಗಳೆಲ್ಲ ಹೇಳ್ಬಿಟ್ರೆ ಅವ್ರು ಒಳ್ಳೆ ಅಭಿವೃದ್ಧಿ ಬರ್ತಾರೆ. ಎಂಥ ಕೆಲಸ ಮಾಡಿದಂಥವ್ರಿಗೆ ಇಂಥ ಒಳ್ಳೆಯ ಭಾವನೆಗಳು ಸೇರಿಬಿಟ್ಟು ಬೇಕಾದಷ್ಟು ಅಭಿವೃದ್ಧಿ ಮಾಡ್ಕೋಬಹುದು. ಇದಕ್ಕೆ ಮುಂಚೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಇದ್ರು, ನಿಮ್ಗೆ ಗೊತ್ತು ಇರಬಹುದು. ತುಂಬಾ ಜನ ದೊಡ್ಡವರಿಗೆಲ್ಲ ಗೊತ್ತು. ಈಶ್ವರಚಂದ್ರ ವಿದ್ಯಾಸಾಗರ್ ಕಲ್ಕತ್ತಾನಲ್ಲಿ, ಅವ್ರು ತುಂಬಾ ಪೂರ್ ಫ್ಯಾಮಿಲಿ. ಅವರು ಪಾಪ ಎಲ್ಲಿಂದಾನ ಬಂದು ಸುಮ್ಮನೆ ಚಿಕ್ಕ ಚಿಕ್ಕ ಕ್ಲಾಸ್ನಲ್ಲಿ ಸೇರ್ಕೊಂಡು ಎಲ್ಲ ಇಂಥ ಸತ್ಸಂಗದಿಂದಾನೇ ಅಕ್ಷರಾಭ್ಯಾಸ ಮಾಡಿಕೊಂಡು ತುಂಬಾ ಅಭಿವೃದ್ಧಿ ಆಗಿಬಿಟ್ರು. ಅಂತ ಅಭಿವೃದ್ಧಿಯಿಂದ ತುಂಬಾ ದೇಶಕ್ಕೆಲ್ಲ ಪ್ರಖ್ಯಾತವಾದ ಒಂದು ಜ್ಞಾನವನ್ನು ಹೆಸರು ತಗೊಂಡ್ಬಿಟ್ರು. ಅವರೇ ಏನು ಮಾಡುದು, ತಾಯಿ ಹತ್ರ ಬಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ತಾಯಿ ನೀವೇ ನಮಗೆ ದೈವ. ಯಾಕಂದ್ರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ನೋಡಲಿಲ್ಲ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ರಕ್ಷಣಕರ್ತ, ಈಶ್ವರ ಲಯಕರ್ತ. ಏನು ಈ ಬ್ರಹ್ಮ ವಿಷ್ಣು ಮಹೇಶ್ವರ ನಾವು ಪೂಜೆ ಮಾಡಿದ್ರೆ ಬ್ರಹ್ಮನ ಯಾರು ನೋಡಿದ್ದಾರೆ? ವಿಷ್ಣು ಯಾರು ನೋಡಿದ್ದಾರೆ? ಈಶ್ವರನ ಯಾರು ನೋಡಿದ್ದಾರೆ? ಯಾರು ನೋಡಲಿಲ್ಲ. ಅಂತ ನೋಡದೇ ಇಲ್ಲ ಅಂತ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ. ತಾಯಿ ಮೈ ಬ್ರಹ್ಮ, ಅವರೇ ನಮ್ಮನ್ನು ಸೃಷ್ಟಿಸುತ್ತಾರೆ, ನಮ್ಮನ್ನು ಪೋಷಿಸ್ತಾ ಇದ್ದಾರೆ. ಅವರೇ ನಮ್ಮ ತಂದೆ, ಅವರೇ ವಿಷ್ಣು. ನಮ್ಮನ್ನೆಲ್ಲ ಒಂದು ಗತಿಗೆಲ್ಲ ಒಂದು ಉನ್ನತ ಸ್ಥಿತಿಗೆ ಹೋಗದೇ ಇಲ್ಲ ಅಂತ ಹಾಗೆ ಸ್ವಲ್ಪ ರಚನೆ ಮಾಡ್ತಾ ಇದ್ದೀವಿ. ಅದೇ ಒಂದು ಈಶ್ವರತ್ವ. ಮೊದಲು ಪ್ರತ್ಯಕ್ಷವಾದ ತಾಯಿಯನ್ನು ನಾವು ಗೌರವಿಸಬೇಕು, ಪ್ರತ್ಯಕ್ಷವಾದ ತಂದೆಯನ್ನು ನಾವು ಗೌರವಿಸಬೇಕು. ಅದೇ ನಿಜವಾದ ದೈವತತ್ವ. ಈಶ್ವರ ಸರ್ವಭೂತಾನ, ಅವರಿಗಂತೆ ಯಾರಿದ್ದಾರೆ? ಅದರಿಂದ ನೀವು ಪ್ರತ್ಯಕ್ಷವಾದ ತಾಯಿ ತಂದೆಯನ್ನು ಬಿಟ್ಟು ಏನು ಮಾಡಿದ್ರೂ ಪ್ರಯೋಜನವಿಲ್ಲ. ಪರಮಾತ್ಮ ಸಿಕ್ಕಿದರೆ ಅದಕ್ಕಂತೆ ಇನ್ನು ಬೇರೆ ಇಲ್ಲ. ಸರ್ವಂ ಪರಮಾತ್ಮ ಸ್ವರೂಪನೇ, ಸರ್ವಂ ಕಲ್ವಿದಂ ಬ್ರಹ್ಮ. ಈ ಬ್ರಹ್ಮತತ್ವವನ್ನು ನಾವು ತಿಳ್ಕೋಬೇಕಂದ್ರೆ ಎಲ್ಲರಲ್ಲೇ ಬ್ರಹ್ಮತತ್ವವನ್ನು ತಿಳ್ಕೋಬೇಕು. ತ್ವಮೇವ ಮಾತಾಚ ತ್ವಮೇವ ಪಿತಾಚ ತ್ವಮೇವ, ಎಲ್ಲ ನೀವೇ. ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಸ್ತಕ ತ್ವಮೇವ, ತ್ವಮೇವ ವಿದ್ಯಾ ದ್ರವಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ನೀವೇ ಎಲ್ಲ ನಮಗೆ. ಈ ಪ್ರೇಮದಿಂದ, ಈ ಪ್ರಾರ್ಥನೆಯಿಂದ, ಈ ಸಂಕಲ್ಪದಿಂದ ನಾವು ಒಂದು ಪ್ರಾರ್ಥನೆ ಮಾಡಿದ್ರೆ ಯಾವ ದೇವರು ನೀವು ಪ್ರೇರಿಸಬೇಕಾಗಿಲ್ಲ. ರಾಮ ಕೃಷ್ಣ ಗೋವಿಂದನ ಇದೆಲ್ಲ ಉಪಮಾನವಾದ ಒಂದು ಹೆಸರುಗಳೆಲ್ಲ.
ಇದು ನಿತ್ಯ ಜೀವನದಲ್ಲಿ ಬರೋ ಒಂದು ಡೈಲಾಗ್ಸ್ ಇಲ್ಲ. ಇಂತಹ ಹೆಸರುಗಳು ಸತ್ಯ ಅಲ್ಲ. ನಿಜವಾದ ಸತ್ಯ ಪರಮಾತ್ಮ ಒಬ್ಬರೇ ಒಬ್ಬರೇ ಒಬ್ಬರೇ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಒಬ್ಬರಿಗೆ ಅನೇಕ ನಾಮಗಳೆಲ್ಲ ಇಟ್ಟುಕೊಂಡಿದ್ದಾರೆ. ಓಂ ಇತ್ ಏಕಾಕ್ಷರಂ ಬ್ರಹ್ಮ, ಅದೇ ನಿಜವಾದ ಒಂದು ಬ್ರಹ್ಮತತ್ವವನ್ನು ಅದು ನಾವು ಪಡೆಯಬೇಕಾಗಿದೆ. ಈ ರೀತಿಯಲ್ಲಿ ಯಾವ ಮನಸ್ಸಿದ್ರು ನಾವು ವಿದ್ಯೆ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಒಂದು ರಾಮ ಕೃಷ್ಣ ಗೋವಿಂದ ಸಾಕು. ಅದಕ್ಕಂತೆ ದೊಡ್ಡದು ಯಾವುದೂ ಏನಿಲ್ಲ. ಇದೇ ನಮ್ಮ ಲೈಫ್ ಎಲ್ಲ ಅದರಲ್ಲೇ ಇದೆ. ಈ ರೀತಿಯಲ್ಲಿ ಪರಮಾತ್ಮ ಚಿಂತನೆ ಮಾಡಿಕೊಂಡು ಸರಿಯಾದ ಒಂದು ಮಾರ್ಗದಿಂದ ನಾವು ಉಪಕಾರ ಎಷ್ಟು ಶಕ್ತಿ ಉಪಕಾರ ಮಾಡಿಬಿಟ್ಟು ಯಾರಿಗಾದ್ರೂ ಒಂದು ಚಿಕ್ಕ ಹಸಿವಾಯ್ತಾ ಇದೆ, ಸ್ವಲ್ಪ ಅನ್ನ ಇಟ್ಬಿಟ್ಟು ಸಾಕು, ಇಲ್ಲದಿದ್ರೆ ನೀರು ಕೊಟ್ಬಿಟ್ಟು ಸಾಕು. ಇಂತಹ ರೀತಿಯಲ್ಲಿ ನಾವು ಸಹಾಯ ಮಾಡಿಬಿಟ್ಟು ಪರೋಪಕಾರ ಪುಣ್ಯಾಯ ಇದೇ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಹೆಲ್ಪ್ ಎವರ್ ಹರ್ಟ್ ನೆವರ್. ಉಪಕಾರ ಮಾಡೋದಕ್ಕೆ ನಿಮಗೆ ಆಗದಿದ್ದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುತ್ಕೋ, ಅಪಕಾರ ಮಾಡಬೇಡ, ಅದೇ ದೊಡ್ಡ ಉಪಕಾರ. ಈ ಅಪಕಾರಕ್ಕೆ ಮಾತ್ರ ನಾವು ಗುರಿ ಆಗಬಾರ್ದು. ಉಪಕಾರ ಮಾಡದೇ ಇದ್ರೆ ಸುಮ್ಮನೆ ಕುತ್ಕೋ, ಅಪಕಾರ ಮಾಡಬೇಡ, ಅದೇ ದೊಡ್ಡ ಉಪಕಾರ. ಇಂತಹ ಉಪಾಯಗಳೆಲ್ಲ ಭಾರತೀಯ ಸಂಸ್ಕೃತಿಯಿಂದ ಅನಾದಿ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಬರ್ತಾ ಇದೆ. ಇಂತಹ ಪವಿತ್ರವಾದ ದಿವ್ಯವಾದ ಆನಂದವಾದ ನಮ್ಮ ಸಂಸ್ಕೃತಿ ನಾವು ಮರೆತು ಬಿಟ್ಟರೆ ಇನ್ನೇನು ನಾವು ಪಡೆಯೋದು ಏನಿಲ್ಲ. ನಾವು ಸಂಪಾದನೆ ಮಾಡೋದು, ನಾವು ಉದ್ಯೋಗ ಮಾಡೋದು, ದೊಡ್ಡ ಹೆಸರು ತಗೊಳ್ಳೋದು, ಇದೆಲ್ಲ ಜಗತ್ತಿಗೆ ಸಂಬಂಧಪಟ್ಟಿದ್ದು. ಇದೆಲ್ಲ ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಅದೊಂದೇ ಒಂದು ಸಾಕು. ಪ್ರವೃತ್ತಿದೆಲ್ಲ ಹೆಡ್ದಿಂದ ಬರುವ ಥಾಟ್ಸ್ ಎಲ್ಲ ಪ್ರವೃತ್ತಿ ಪ್ರವೃತ್ತಿ ಪ್ರವೃತ್ತಿ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ಬೇಕೇ. ಏನು ಬೇಕು? ದೈವಂ ಬೇಕು. ಅದೇ ನಿಜವಾದ, ಅದೇ ನಿವೃತ್ತಿ ಮಾರ್ಗ. ಹೃದಯದಿಂದ ಬರುವುದು ದಯಾ, ಪ್ರೇಮ, ಸಹನ, ಸಾನುಭೂತಿ, ಇಂತಹ ಭಾವಗಳೆಲ್ಲ ಹೃದಯದಿಂದ ಬರುವುದು. ಅದೇ ನಿವೃತ್ತಿ ಮಾರ್ಗ. ಈ ಪ್ರಪಂಚ ಸಂಬಂಧಪಟ್ಟಿದ ಒಂದು ವ್ಯವಹಾರದಲ್ಲಿ ಅದು ಬೇಕು, ಇದು ಬೇಕು, ವಸ್ತು ವಾಹನಾದಿಗಳೆಲ್ಲ ಆಸೆ ಪಡೋದೆಲ್ಲ ಪ್ರವೃತ್ತಿ ಮಾರ್ಗ. ಈ ವಸ್ತು ವಾಹನಗಳೆಲ್ಲ ಆಸೆ ಪಡೋದು ಸ್ವಲ್ಪ ಕಮ್ಮಿ ಮಾಡಿಕೊ. ಎಷ್ಟು ಅಷ್ಟು ಬೇಕು. ನಮ್ಗೆ ತಿನ್ನೋದಕ್ಕೂ ಊಟ ಬೇಕು, ತಿನ್ನೋದಕ್ಕೂ ಮನೆ ಬೇಕು, ಊಟದಕ್ಕೂ ಬಟ್ಟೆ ಬೇಕು, ಇಷ್ಟು ಸಾಕು. ಏನೋ ಬೇಕಾದಷ್ಟು ಇದು ಮಾಡ್ಕೋಬೇಕಂದ್ರೆ ಅದೆಲ್ಲ ಏನ್ ಮಾಡ್ತೀರಿ? ಎಲ್ಲಿ ತಗೊಂಡು ಹೋಗ್ತೀರಿ? ಏನು ತಗೊಂಡೋಗಿ ಹೋಗೋದಲ್ಲ. ನೀವು ತಗೊಂಡು ಬರೋ ಸಮಯದಲ್ಲಿ ಯಾವುದೂ ನೀವು ಬಟ್ಟೆನೂ ತಗೊಂಡು ಬರಲಿಲ್ಲ. ಹೋಗೋ ಸಮಯದಲ್ಲಿ ನೀವು ಅಡ್ರೆಸ್ ಕೊಟ್ಬಿಟ್ಟು ಹೋಗೋದಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವೋ ಏನೋ ನಿಮ್ಗೆ ಗೊತ್ತಿಲ್ಲ. ಇಂಥ ಅನಿತ್ಯವಾದ ಒಂದು ತತ್ವದಲ್ಲಿ ಯಾತಕ್ಕೆ ನಾವು ಇಷ್ಟು ಕಷ್ಟಪಡಬೇಕು? ಏನು ಬೇಡ. ಸಮಯ ಸಿಕ್ಕಿದ್ರೆ, ಇಷ್ಟು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಪರಮಾತ್ಮ ಚಿಂತನೆ ಮಾಡಬೇಕು. ಎಷ್ಟೋ ಆನಂದ. ಇನ್ನು ಯಾವುದೋ ಒಂದು ವಿಷಯ, ಚಿಕ್ಕ ವಿಷಯ ಬಂತು. ನಮ್ಮ ಶ್ರೀನಿವಾಸ ಅಮೆರಿಕಾಗೆ ಹೋಗ್ಬಿಟ್ಟು ಬಂದರು. ಯಾರೋ ಒಬ್ಬರು ಕೋಟ್ಯಾಂತರ ರೂಪಾಯಿ ಇರೋಲ್ಲ. ಅವ್ರಿಗೆ ಹೇಳಿದಂತೆ, ಏನಪ್ಪ, ಒಂದು 500 ರೂಪಾಯಿನೂ ಡಾಲರ್ ಕೆಳಗೆ ಬಿದ್ದು ಬಿಟ್ಟಂತೆ. ಅದು ತಗೊಂಡೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಂತೆ. ಯಾವ್ದಪ್ಪ ನೀವು 500 ರೂಪಾಯಿ ಡಾಲರ್ಸ್ ಎಲ್ಲ 500 ಡಾಲರ್ಸ್ ಇರೋ ಒಂದು ನೋಟ್ ಕೆಳಗೆ ಬಿದ್ದಿದೆ, ಅದು ನೀವು ತಗೊಂಡಕ್ಕೆ ಯಾಕೆ ನೀವು ಟೈಮ್ ವೇಸ್ಟ್ ಮಾಡಿ? ಅದು ತಗೊಂಡು ಟೈಮ್ನಲ್ಲಿ ನಾವು ಎಷ್ಟೋ ಯೋಚನೆ ಮಾಡಬಹುದು. ಅದಕ್ಕೆ ಆ ಟೈಮೆಲ್ಲ ವೇಸ್ಟ್ ಮಾಡಬಾರ್ದು, ನಾವು ತಗೋಬೇಡ ಅಂತ ಹೇಳಿದ್ರು. ಅಂದ್ರೇನು, ಅಷ್ಟು ಯೋಚನೆ ಮಾಡ್ತಾ ಇದೆ. ಒಂದು ಯೋಚನೆದಲ್ಲೇ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ನಾವು ಸಂಪಾದನೆ ಮಾಡಬಹುದಂತೆ. ಅಂತ ಪ್ರಾಕೃತವಾದ ಒಂದು ಚಿಂತನದಲ್ಲೇ ಕೋಟ್ಯಾಂತರ ರೂಪಾಯಿ ನಾವು ಸಂಪಾದನೆ ಮಾಡುವ ಹಾಗಿದ್ರೆ ಪರಮಾತ್ಮ ಚಿಂತನೆ ಒಂದಪ್ಪ ರಾಮ ಅಂತ ನಿಲ್ಸ್ಕೊಂಡ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ. ಬೇಕಾದಷ್ಟು ನೀವು ಬೇಡ 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 ಅಂದ್ರೂ ಅದೇ ಬಂದು ಸೇರ್ತಾ ಇರ್ತಾರೆ. ಆ ರೀತಿಯಾಗಿ ಅಂಥ ಪರಮಾತ್ಮ ಚಿಂತನವನ್ನು ಪಡಿಬೇಕು. ಅದೇ ಶ್ರೀಮಂತರು, ಅವರೇ ಸಕಲೇಶ್ವರ್ಯ ಸ್ವರೂಪರ ಈಶ್ವರ. ಆ ಸಕಲೇಶ್ವರ್ಯ ಸ್ವರೂಪರಾದ ಪರಮಾತ್ಮ ನಾವು ಚಿಂತನೆ ಪಡೆದ್ರೆ ಬೇಕಾದಷ್ಟೆಲ್ಲ ನಮ್ಗೆ ಸಿಗ್ತಾ ಇತ್ತು. ಈ ಲೋಕಚಿಂತನವಾದ ಮಾಡಬೇಡ. ಲೋಕಚಿಂತನದಲ್ಲಿ ಕಾಲವನ್ನು ವ್ಯರ್ಥ ಮಾಡ್ಕೋಬೇಡ. ಟೈಮ್ ವೇಸ್ಟ್ ಈಸ್ ಲೈಫ್ ವೇಸ್ಟ್. ಟೈಮ್ ಈಸ್ ಗಾಡ್. ಡೋಂಟ್ ವೇಸ್ಟ್ ಟೈಮ್. ನಾವು ಟೈಮನ್ನು ನಾವು ವೇಸ್ಟ್ ಮಾಡಬೇಡ, ಪರಮಾತ್ಮ ಚಿಂತನೆ ಮಾಡು. ಭಜನ ಬಿನಾ ಸುಖ ಶಾಂತಿ ನಹಿ, ಹರಿ ಭಜನ ಹರಿ ಭಜನ ಬಿನಾ ಸುಖ ಶಾಂತಿ ನಹಿ, ಹರಿ ನಾಮ ಬಿನಾ ಆನಂದ ನಹಿ, हरि नाम बिना आनंद नहीं, हरि भजन बिना सुख शांति नहीं, जप ध्यान बिना संयोग नहीं,
जप ध्यान बिना गम योग नहीं, जप ध्यान बिना गम योग नहीं। प्रभु दर्श बिना प्रज्ञान नहीं, जय धर्म बिना सत्कर्म नहीं, जय धर्म बिना सत्कर्म नहीं। भगवान बिना कोई अपना नहीं, भगवान बिना कोई अपना नहीं। हरि नाम बिना परमात्मा नहीं, हरि नाम बिना परमात्मा नहीं। हरि भजन बिना शांति नहीं, हरि भजन हरि नाम बिना आनंद नहीं, हरि नाम बिना आनंद नहीं। हरि भजन बिना सुख शांति नहीं, हरि भजन बिना सुख शांति नहीं। हरि भजन बिना सुख शांति नहीं।